ಮಹಾತ್ಮ ಗಾಂಧಿ ಅಧ್ಯಯನ ಪೀಠ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭವಾಗಿ ಇಲ್ಲಿಗೆ 8 ವರ್ಷಗಳಾಗಿವೆ. ಹಾಗಾಗಿ ಇಲ್ಲಿಯವರೆಗೂ ಹಲವಾರು ರಾಷ್ಟ್ರೀಯ ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮ ಯುವ ಜನರಿಗಾಗಿ ಗಾಂಧಿ ಹೇಗೆ ಅವರ ಒಂದು ತತ್ವಗಳು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಬಹಳ ಪ್ರೇರೇಪಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ನೆರೆದಿರುವ ಎಲ್ಲ ಯುವ ಜನರು ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಗಾಂಧೀಜಿಯವರಿಗೆ ಅರ್ಪಿಸ್ತಾ ಇದ್ದೇನೆ. Mahatma Gandhiji. My speeches at the Round Table Conference have all officially reported it is complete independence that we want. ಭಾರತೀಯ ಸ್ವಾತಂತ್ರ್ಯ ಆಂದೋಲನ ಕಾಲದಲ್ಲಿ ಭಾರತದ ಸರ್ವೋತ್ಕೃಷ್ಟ ರಾಜಕೀಯ ಹಾಗೂ ಆಧ್ಯಾತ್ಮಿಕ ನಾಯಕರಾಗಿದ್ದವರು ಗಾಂಧೀಜಿಯವರು. ಭಾರತದ ಜನ ಅವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದರು. ಅಲ್ಲದೆ ಭಾರತೀಯ ಜನರು ಅವರನ್ನು ಬಾಪೂಜಿ ಎಂದೇ ಸಂಬೋಧಿಸುತ್ತಿದ್ದರು. ಶಾಂತಿಯುತ ಮಾರ್ಗಗಳನ್ನು ಅನುಸರಿಸುವ ಮೂಲಕ ಮಹಾನ್ ಯುದ್ಧಗಳನ್ನು ಹೋರಾಡಿ ಗೆಲ್ಲಬಹುದು ಎಂದು ಜಗತ್ತಿಗೆ ಸಾಬೀತುಪಡಿಸಿದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧೀಜಿ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಅಕ್ಟೋಬರ್ 2, 1869ರಲ್ಲಿ ಭಾರತದ ಗುಜರಾತ್ ರಾಜ್ಯದ ಪೋರ್ಬಂದರ್ನಲ್ಲಿ ಜನಿಸಿದರು. ಅಕ್ಟೋಬರ್ 2 ಗಾಂಧಿ ಜಯಂತಿ ಎಂಬ ಸ್ಮರಣೀಯ ದಿನವನ್ನಾಗಿಸಿ ರಾಷ್ಟ್ರೀಯ ರಜಾ ದಿನವನ್ನಾಗಿಸಿದೆ ಮತ್ತು ಈ ದಿನವನ್ನು ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇವರ ತಂದೆ ಕರಮ್ಚಂದ್ ಗಾಂಧಿ, ತಾಯಿ ಪುತಲಿಬಾಯಿ. ಗಾಂಧೀಜಿಯವರು 2 ಸಹೋದರರು ಮತ್ತು 1 ಸಹೋದರಿಯನ್ನು ಹೊಂದಿದ್ದರು. ಇವರೇ ಕೊನೆಯವರಾಗಿದ್ದರು. ತಮ್ಮ 14ನೇ ವಯಸ್ಸಿನಲ್ಲಿ ಅವರು ಕಸ್ತೂರಿಬಾ ಗಾಂಧಿ ಅವರನ್ನು ವಿವಾಹವಾದರು. ಈ ದಂಪತಿಗೆ ಹರಿಲಾಲ್, ಮಣಿಲಾಲ್, ರಾಮದಾಸ್, ದೇವದಾಸ್ ಎಂಬ 4 ಮಕ್ಕಳಿದ್ದರು. ಮಹಾತ್ಮ ಗಾಂಧೀಜಿಯವರಿಗೆ ಸಂಗೀತ ಆಲಿಸುವಿಕೆಯಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ವೈಷ್ಣವೋ ಜನತೋ ಅವರ ನೆಚ್ಚಿನ ಭಕ್ತಿ ಕೃತಿಗಳಲ್ಲಿ ಒಂದು. ಮಹಾತ್ಮ ಗಾಂಧಿಯವರು ಇಂಗ್ಲೆಂಡ್ನಲ್ಲಿ ಕಾನೂನು ಪದವಿ ಪಡೆದರು ಮತ್ತು 1891ರಲ್ಲಿ ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಮರಳಿದರು. ಮಹಾತ್ಮ ಗಾಂಧಿಯವರು 1893ರಲ್ಲಿ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಆಫ್ರಿಕಾಕ್ಕೆ ತೆರಳಿದ್ದರು. ಅಲ್ಲಿ ಭಾರತೀಯರು ಮತ್ತು ಇತರ ಕಪ್ಪು ಜನರ ಶೋಚನೀಯ ಸ್ಥಿತಿಯನ್ನು ಕಂಡು ಅವರು ವರ್ಣಭೇದ ನೀತಿಯನ್ನು ವಿರೋಧಿಸಿದರು. ಗಾಂಧೀಜಿಯವರು ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ. ಗಾಂಧೀಜಿಯ ಒಂದು ಮನಸ್ಸು ಕೋಟಿ ಮನಸ್ಸುಗಳನ್ನು ತನ್ನ ಕಡೆ ಸೆಳೆದು ಶಾಂತಿಯುತವಾಗಿ ಹೋರಾಡಿದ ಒಬ್ಬ ಮಹಾತ್ಮ ಯುಗ ಪುರುಷ. ಗಾಂಧೀಜಿಯವರು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾದ ವ್ಯಕ್ತಿಯಲ್ಲ, ಅವರೊಬ್ಬರು ಪ್ರಪಂಚದ ಶಾಂತಿ ದೂತ ಎಂದರೆ ತಪ್ಪಾಗಲಾರದು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹಲವು ಚಳುವಳಿಗಳನ್ನು ನಡೆಸಿದರು. ಅಸಹಕಾರ ಚಳುವಳಿ 1920ರಲ್ಲಿ ಬ್ರಿಟಿಷರ ರೌಲತ್ ಕಾಯಿದೆಯ ವಿರುದ್ಧ ಭಾರತದ ದೇಶಾದ್ಯಂತ ಜನರ ಅಹಿಂಸಾತ್ಮಕ ಚಳುವಳಿಯಾಗಿದ್ದು, ಇದನ್ನು ಮಹಾತ್ಮ ಗಾಂಧೀಜಿಯವರ ಮುಂದಾಳತ್ವದಲ್ಲಿ
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏರ್ಪಡಿಸಿತ್ತು. ಈ ಚಳುವಳಿಯಿಂದ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿ ಯುಗದ ಪ್ರಾರಂಭವಾಯಿತು. ಇಂದಿನ ಉತ್ತರ ಪ್ರದೇಶ ರಾಜ್ಯದ ಗೋರಖ್ಪುರ ಜಿಲ್ಲೆಯಲ್ಲಿ ಚೌರಿ ಚೌರ ಘಟನೆ ನಡೆಯಿತು. ಪ್ರತಿಭಟನಾಕಾರರ ದೊಡ್ಡ ಗುಂಪೊಂದು ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸುತ್ತಿರುವಾಗ ಬ್ರಿಟಿಷ್ ಪೊಲೀಸರೊಂದಿಗೆ ಘರ್ಷಣೆ ಸಂಭವಿಸಿ ಪೊಲೀಸರು ಗುಂಡನ್ನು ಹಾರಿಸಿದರು. ಇದಕ್ಕೆ ಪ್ರತಿಯಾಗಿ ಪ್ರತಿಭಟನಾಕಾರರು ಪೊಲೀಸ್ ಠಾಣೆಗೆ ದಾಳಿ ಮಾಡಿ ಬೆಂಕಿ ಹಚ್ಚಿದರು. ಇದರಿಂದ 22 ಮಂದಿಯ ಸಾವು ಸಂಭವಿಸಿತು. ಅಸಹಕಾರ ಚಳುವಳಿಗೆ ಕರೆ ಕೊಟ್ಟು ಅದರ ನೇತೃತ್ವ ವಹಿಸಿದ್ದ ಮಹಾತ್ಮ ಗಾಂಧಿಯವರು ಈ ಘಟನೆ ಅಹಿಂಸೆ ಮಾರ್ಗಕ್ಕೆ ವಿರುದ್ಧವಾಗಿದ್ದುದರಿಂದ ಅವರು ಅಸಹಕಾರ ಚಳುವಳಿಯನ್ನು ಫೆಬ್ರವರಿ 12, 1922ರಂದು ಕೊನೆಗೊಳಿಸಿದರು. ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಉಪ್ಪಿನ ಸತ್ಯಾಗ್ರಹ ಅಥವಾ ಕಾನೂನು ಭಂಗ ಚಳುವಳಿಯು ಪ್ರಮುಖವಾಗಿದ್ದು, ಗಾಂಧೀಜಿಯವರು 1930 ಮಾರ್ಚ್ 12ರಂದು ಸಬರಮತಿ ಆಶ್ರಮದಿಂದ ದಂಡಿ ಯಾತ್ರೆಯನ್ನು ಆರಂಭಿಸಿ 1930 ಏಪ್ರಿಲ್ 16ರಂದು ದಂಡಿಯನ್ನು ತಲುಪಿ ಉಪ್ಪನ್ನು ತಯಾರಿಸಿ ಕಾನೂನನ್ನು ಉಲ್ಲಂಘಿಸಿದರು. ಮಹಾತ್ಮ ಗಾಂಧೀಜಿಯವರನ್ನ ಬಹಳ ಮುಖ್ಯವಾಗಿ ನಾವು 3 ಅಂಶಗಳಲ್ಲಿ ನೋಡಬೇಕಾಗ್ತದೆ. ಮೊದಲನೇದು ಸತ್ಯ, ಎರಡನೇದು ಅಹಿಂಸೆ, ಮೂರನೇದು ಸತ್ಯಾಗ್ರಹ. ಸಮಾಜದಲ್ಲಿ ಈ ಮೌಲ್ಯಗಳನ್ನ ಅನುಸರಿಸಿಲ್ಲ ಅಂದರೆ ನಮ್ಮ ಬದುಕು ನಿಸ್ವಾರ್ಥವಾಗ್ತದೆ. ಗಾಂಧೀಜಿ ಅವರಿಗೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಹಿಂಸಾತ್ಮಕವಾದಂಥ ಚಟುವಟಿಕೆ ಆಗಬಾರ್ದು, ಭಯವನ್ನು ಉಂಟು ಮಾಡಬಾರ್ದು, ಅವರಲ್ಲಿ ಒಂದು ಒಳ್ಳೆಯ ಆತ್ಮೀಯತೆಯನ್ನು ಬೆಳಿಬೇಕು, ಒಂದು ಸಮಾಜದ ಪೂರಕದಲ್ಲಿ ಕೆಲಸ ಮಾಡಬೇಕು, ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಬೇಕು. ಈ ರೀತಿ ಅಹಿಂಸೆಯ ಮೂಲತತ್ವವನ್ನು ಅನಿಸ್ತದೆ. ಯಾಕೆಂದರೆ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಕೆಚ್ಚೇನಿರಬೇಕು ಅಂದರೆ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಬೇಕು. 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿ ನಡೆಯಿತು. ಭಾರತ ಬಿಟ್ಟು ತೊಲಗಿ ಚಳುವಳಿಯು ಒಂದು ಅಸಹಕಾರ ಚಳುವಳಿಯಾಗಿದ್ದು 1942ರಲ್ಲಿ ಮಹಾತ್ಮ ಗಾಂಧಿಯವರ ಮುಂದಾಳತ್ವದಲ್ಲಿ ನಡೆಯಿತು. ಇದರ ಗುರಿ ಬ್ರಿಟಿಷ್ ಸರ್ಕಾರದಿಂದ ಭಾರತದ ಸ್ವಾತಂತ್ರ್ಯ ಪಡೆಯುವುದಾಗಿತ್ತು. ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯೊಂದಿಗೆ ಈ ಚಳುವಳಿಯು ಪ್ರಾರಂಭವಾಯಿತು. ಭಾರತದ ಸ್ವಾತಂತ್ರ್ಯ ಚಳುವಳಿಯು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಭಾರತೀಯರು ನಡೆಸಿದ ಹೋರಾಟ. ಇದು 1857ರಿಂದ 1947ರ ಆಗಸ್ಟ್ 15ರವರೆಗೆ ನಡೆಯಿತು. ಭಾರತೀಯರ ಪಾಲಿಗೆ 1948 ಜನವರಿ 30 ಅತ್ಯಂತ ಕರಾಳ ದಿನ. ಇಡೀ ಜೀವನವನ್ನೇ ದೇಶ ಸೇವೆಗಾಗಿ ಮುಡಿಪಿಟ್ಟ ಮಹಾತ್ಮ ಬಾಪು ನಾಥೂರಾಮ್ ಗೋಡ್ಸೆ ಪ್ರತಿ ವರ್ಷ ಜನವರಿ 30 ಕುಷ್ಠರೋಗ ನಿರ್ಮೂಲನಾ ದಿನ, ಸರ್ವೋದಯ ದಿನವನ್ನಾಗಿ ಆಚರಿಸಿ ಮಹಾತ್ಮ ಬಾಪುಗೆ ಗೌರವ ನಮನವನ್ನು ದೇಶದಾದ್ಯಂತ ಸಲ್ಲಿಸಲಾಗುತ್ತಿದೆ. ಆತ್ಮೀಯರೇ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಬಹಳ ಸುಸಜ್ಜಿತವಾದ ಫುಲ್ಲಿ ಎಕ್ವಿಪ್ಡ್ ಶ್ರವ್ಯ ದೃಶ್ಯ ಸ್ಟುಡಿಯೋವನ್ನು ವ್ಯವಸ್ಥೆಗೊಳಿಸಿದೆ. ಈ ಒಂದು ಸ್ಟುಡಿಯೋದ ಮೂಲಕ KSOU ದೃಶ್ಯವಾಹಿನಿ ಯೂಟ್ಯೂಬ್ ಚಾನೆಲ್ನ ನಾವು ಆಗಲೇ ಚಾಲನೆ ತಂದಿದ್ದೇವೆ. ವಿದ್ಯಾರ್ಥಿ ಸಮುದಾಯ, ಸಾರ್ವಜನಿಕರು, ಹಿತಾಸಕ್ತರು ಈ ದೃಶ್ಯವಾಹಿನಿಯ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದರ ಶೈಕ್ಷಣಿಕ ಚಟುವಟಿಕೆಗಳನ್ನು, ವಿಶ್ವವಿದ್ಯಾಲಯದ ಆಗುಹೋಗುಗಳನ್ನು, ಪ್ರವೇಶಾತಿಯನ್ನು, ಪರೀಕ್ಷೆಯನ್ನು ಹಾಗೂ ಹಲವಾರು ರೀತಿಯ ಪಾಠಗಳನ್ನು ಬೋಧನೆ ಮೂಲಕ ತಾವು ಅದನ್ನು ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡುವ ಮೂಲಕ ವಿಶ್ವವಿದ್ಯಾಲಯದ ಏಳಿಗೆಗೆ, ವಿಶ್ವವಿದ್ಯಾಲಯದ ಕೆಲಸಕ್ಕೆ ಸಹಾಯ ಮಾಡಬೇಕಂತ ಈ ತುಂಬಿದ ಸಮಯದಲ್ಲಿ ತಮ್ಮೆಲ್ಲರನ್ನು ಕೋರ್ಕೊಳ್ತೇನೆ. ಗಾಂಧೀಜಿ ಅಂತಿದ್ದಂಗೆ ನಾವಿವತ್ತು ಯಾಕೆ ಇಷ್ಟೆಲ್ಲ ನಾವು ಕೂತು ಗಾಂಧೀಜಿ ಅವನ್ನ ನೆನಪಿಸ್ಕೊಳ್ತಾ ಇದ್ದೀವಿ? ಇದ್ರ ಉದ್ದೇಶ ಏನು? ಬಸವ, ಬುದ್ಧ, ಗಾಂಧಿ, ಅಂಬೇಡ್ಕರ್ ಇಂಥ
ಮಹನೀಯರನ್ನ ನಾವು ಯಾಕೆ ಇವತ್ತು ಜ್ಞಾಪಿಸ್ಕೊಳ್ಬೇಕು? ಇವತ್ತು ಈ ಭಾರತದಂತ ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನ, ಆದರ್ಶಗಳನ್ನ, ಸಿದ್ಧಾಂತಗಳನ್ನ ಅವ್ರು ಹಾಕಿಕೊಟ್ಟಂತ ಹೊಸ ವ್ಯವಸ್ಥೆಯನ್ನು ಇವತ್ತು ನಮ್ಮ ಮಕ್ಕಳಿಗೆ ಹೇಳ್ಕೊಡುವಂತ ಸಂದರ್ಭ ಬಂದು ಒದಗಿದೆ. ಬಸವಣ್ಣವ್ರು ಏನ್ ಹೇಳಿದ್ರು ಅಂತ ಹೇಳ್ಬೇಕು, ಬುದ್ಧ ಏನ್ ಹೇಳಿದ್ರು ಅಂತ ಹೇಳ್ಬೇಕು, ಇವತ್ತು ಗಾಂಧೀಜಿಯವರ ತತ್ವ ಸಿದ್ಧಾಂತ ಹೇಳ್ಬೇಕು, ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಹೇಳ್ಬೇಕು. ಅಂದ್ರೆ ಈ ತರ ವ್ಯಕ್ತಿಗಳ ಸಿದ್ಧಾಂತವನ್ನು ಹೇಳ್ತಾ ನಾವು ನಿಮ್ಮನ್ನ ಮುಂದಿನ ಪೀಳಿಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಉನ್ನತವಾದಂತ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿ ಅನ್ನೋದೇ ಧ್ಯೇಯ ಉದ್ದೇಶ. ಯಾಕೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದೀವಿ ನಾವು ಅಂತಂದ್ರೆ, ನಿಮ್ಮನ್ನೆಲ್ಲ ಯಾಕೆ ಕರ್ಸಿದೀವಿ ಅಂತಂದ್ರೆ, 1 ಗಂಟೆ ಅಥವಾ 2 ಗಂಟೆಲಿ ಬಂದು ಕುಳಿತು ಕೇಳ್ಕೊಂಡು ಹೋಗೋದಲ್ಲ. ನೀವು ಇವತ್ತೆಲ್ಲ ನಮ್ಮ ವೇದಿಕೆ ಮೇಲಿರುವಂತ ಗಣ್ಯರು ಕೊಟ್ಟಂತ ಸಂದೇಶಗಳನ್ನ ತಮ್ಮ ಮುಂದಿನ ಜೀವನದಲ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು. ಹೆಗ್ಗೋಡವ್ರು ಹೇಳಿದ್ರು, ಸತ್ಯವನ್ನ ಯಾವತ್ತೂ ನಾವು ಮರೆಮಾಚಬಾರದು. ನಮ್ಮ ಜೀವನದಲ್ಲಿ ಸತ್ಯವನ್ನೇ ನಾವು ಆದರ್ಶ ಇಟ್ಕೊಳ್ಬೇಕು. ನಮ್ಮ ಲೈಫಲ್ಲಿ ದಿನಕ್ಕೆ ಎಷ್ಟು ಅಸತ್ಯವನ್ನ ನುಡ್ತೀವಿ ಲೆಕ್ಕ ಹಾಕೊಳ್ಳಿ. ಇವತ್ತಿಂದ ಮನಸ್ಸು ಮಾಡಿ ನೀವು, ನಾನು ಇನ್ನು ಮುಂದೆ ಇವತ್ತು ಗಾಂಧೀಜಿಯವರ ಒಂದು ಕಾರ್ಯಕ್ರಮ ಬಂದಿದ್ದೀನಿ, ಗಾಂಧೀಜಿಯವರ ಆದರ್ಶವನ್ನು ಅಳವಡಿಸ್ಕೊಳ್ತಾ ಇದ್ದೀವಿ, ಇವತ್ತಿಂದ ನಾನು ಸುಳ್ಳು ಹೇಳೋದಕ್ಕೆ ಪ್ರಯತ್ನ ಮಾಡಲ್ಲ, ನಿಜವನ್ನೇ ಹೇಳುತ್ತೇನೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಇಟ್ಕೊಂಡು ಇಷ್ಟೆಲ್ಲ ದೂರದಿಂದ ನಮ್ಮ ಒಡೆಯ ಕೃಷ್ಣ ಅವರು ಬೆಂಗಳೂರಿಂದ ಬಂದಿದ್ದಾರೆ, ಶಿವರಾಜ್ ಅವರು ಬೆಂಗಳೂರಿಂದ ಬಂದಿದ್ದಾರೆ, ಹೆಗ್ಗೋಡವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಇಷ್ಟೆಲ್ಲ ಗಣ್ಯರು ಬಂದು ನಿಮ್ ಮುಂದೆ ಎಷ್ಟೊಂದು ಹೇಳುವಾಗ ನೀವು ಕೆಲವು ಸಿದ್ಧಾಂತಗಳನ್ನ ಅನುಸರಣೆ ಮಾಡ್ಕೊಳ್ಬೇಕಾಗ್ತದೆ. ಸತ್ಯ ಹೇಳ್ಬೇಕು. ಎರಡನೇದು, ಶಿಸ್ತನ್ನ ಪಾಲನೆ ಮಾಡಬೇಕು. ಗಾಂಧೀಜಿಯವ್ರು ಏನಾದ್ರೂ ಡಿಸಿಪ್ಲಿನ್ ಇಲ್ಲ ಅಂದಿದ್ರೆ ಬಹುಶಃ ಮಹಾತ್ಮ ಆಗಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಬೆಳಗ್ಗೆ 4 ಗಂಟೆಗೆ ಹೊಡಬೇಕು ಅಂದ್ರೆ 4 ಗಂಟೆಗೆ ಕರೆಕ್ಟ್ ಸಿದ್ಧತೆ ಆಗಿರೋರು. ನೋಡಿ, ಅವರು ಸಾಕ್ಷ್ಯಚಿತ್ರ ನೋಡಿರಿ, ಮಕ್ಕಳು ನೋಡಿ, ಇನ್ನು 5-6 ವರ್ಷ ಮಕ್ಕಳು ಅವರೆಲ್ಲರೂ ಗಾಂಧೀಜಿ ಕೂಡ ಆಡ್ತಿರ್ತಾರೆ. ಅಂದ್ರೆ ಆಗಿನ ಜನಕ್ಕೆ ಏನಾಗಿತ್ತು ಅಂದ್ರೆ, ನಾವು ಸ್ವಾತಂತ್ರ್ಯ ಪಡಿಬೇಕು, ಬ್ರಿಟಿಷನ್ನ ಓಡಿಸ್ಬೇಕು, ಅಂದ್ರೆ ಅಚ್ಚೆಚ್ಚು ಆ ರಾಷ್ಟ್ರೀಯತೆ, ಆ ಸ್ವಾತಂತ್ರ್ಯತೆ, ಆ ಒಗ್ಗಟ್ಟು, ಆ ದೇಶಾಭಿಮಾನ ಅದು ಇವತ್ತು ಮಕ್ಕಳಿಗೆ ಬೇಕು. ಇವತ್ತು ನಾವು ಹೆಂಗ್ ಯೋಚನೆ ಮಾಡ್ತೀವಿ ಅಂದ್ರೆ, ನಂದು, ನನ್ನ ಮನೆ, ನನ್ನ ಮಕ್ಕಳು ಮಾಡಿದ್ವಿ ಅಷ್ಟೇ. ಹಂಗೆ ನಾವು ಸಂಕುಚಿತವಾಗಿ ಯೋಚನೆ ಮಾಡಿದ್ರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆ ದೇಶ ಯಾವ ಕಡೆ ಮುನ್ನಡೀತದೆ? ನಾವು ಯಾವತ್ತು ನಾವು ಪರೋಪಕಾರಿ ಆಗ್ಬೇಕು, ಇನ್ನೊಬ್ರಿಗೆ ಸಹಾಯ ಮಾಡಬೇಕು, ಇನ್ನೊಬ್ರು ಸುಖ, ಇನ್ನೊಬ್ಬರನ್ನ ಕಷ್ಟನ ಹಂಚ್ಕೊಳ್ಬೇಕು. ನಾವು ಯಾವತ್ತೂ ಸ್ವಾವಲಂಬಿ, ಆ ಜೊತೆಗೆ ಬದುಕು ಹೆಂಗಿರ್ಬೇಕು ಅಂದ್ರೆ ಇನ್ಮೇಲೆ ಡಿಪೆಂಡ್ ಆಗ್ಬಾರ್ದು, ಸ್ವಾವಲಂಬಿ ಆಗ್ಬೇಕು. ಇಂಥದೇ ಕೆಲಸ ಅಂತಲ್ಲ. ನಮ್ಮ ಭಾರತೀಯರಲ್ಲಿ ಏನಾಗಿದೆ ಅಂದ್ರೆ, ನಾನು PUC ಮಾಡಿದ್ದೀನಿ, ನಾನು ಡಿಗ್ರಿ ಮಾಡಿದ್ದೀನಿ, ನನ್ಗೆ ಇಂಥ ಕೆಲಸವೇ ಬೇಕು, ನಾನು ಕೆಲಸ ಮಾಡೋದಿಲ್ಲ. ನನ್ನ ಆತ್ಮಸಾಕ್ಷಿಯಾಗಿ ನನ್ನ ಬದುಕನ್ನ ರೂಢಿಸ್ಕೊಳ್ಬೇಕಾದ್ರೆ ಯಾವ ಕೆಲಸ ಆಗಲಿ, ಆಗ್ಲೇ ಪ್ರಸನ್ನ ಸರ್ ಹೇಳಿದ್ರು, 30 ವರ್ಷ ಆದ್ರೂ ನಮ್ಮ ಮಕ್ಕಳನ್ನ ಮನೆಗೆ ಇಟ್ಕೊಂಡು ಸಣ್ಣ ಮಕ್ಕಳ ತರ ನೋಡ್ತೀವಿ ನಾವು. ದುಡಿಯೋದು ಯಾವಾಗ? ಅವನು ತನ್ನ ಸ್ವಾವಲಂಬಿ ಜೀವನ ನಿರ್ವಹಿಸೋದು ಯಾವಾಗ? ಅವನು ಬೆಳೆಯಕ್ಕೆ ಬಿಡ್ಬೇಕು, ಸ್ವಯಂಕೃತವಾಗಿ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು. ಹಾಗಾಗಿ ನೀವೆಲ್ಲ ಇನ್ನ ಡಿಗ್ರಿ ಕಾಲೇಜು PUC ಇದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ಗಾಂಧೀಜಿಯವರ, ಅಂಬೇಡ್ಕರ್ ಅಂತವರ, ಬುದ್ಧ, ಬಸವ ಇವರ ಆದರ್ಶಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಮುಂದಿನ ದಿನದಲ್ಲಿ ಹೇಳ್ಬೇಕಾಗ್ತದೆ, ಅಂಬೇಡ್ಕರ್ ಯಾರು, ಗಾಂಧಿ ಯಾರು, ಬಸವ ಯಾರು ಅಂತ ಒತ್ತೊತ್ತು ಹೇಳ್ಬೇಕಾಗ್ತದೆ. ಬರ್ತ್ಬಿಡ್ತಾರೆ ಈಗ ಮುಂದಿನ ಪೀಳಿಗೆ ಜನ. ಇವತ್ತೆಲ್ಲ ವಿಜ್ಞಾನ ತಂತ್ರಜ್ಞಾನದಲ್ಲಿ ಇವತ್ತೆಲ್ಲ ನಾವು ಇಂಥ ಸಮಾಜ ಸುಧಾರಕರನ್ನ, ಈ ರಾಷ್ಟ್ರೀಯ ಓಡಾಡಿದಂಥ ವ್ಯಕ್ತಿಗಳನ್ನ ನಾವು ಮರ್ತ್ಬಿಡ್ತಾ ಇದ್ದೀವಿ. ಆ ವ್ಯಕ್ತಿಗಳನ್ನ ಇನ್ನೂ ನಾವು ಜೀವಂತವಾಗಿ ಇಡಬೇಕು ಅಂದ್ರೆ ಈ ತರದ ನಿಮ್ಮಂಥವ್ರಿಗೆ ನಾವು ಪ್ರವಚನ ಹೇಳ್ತಾ, ಅವ್ರ ಆದರ್ಶಗಳು ಹೇಳ್ತಾ, ಸಮಾಜಕ್ಕೆ ನಿಮ್ ಇದೆಲ್ಲ ಕೊಡುಗೆ ಆಗ್ಲಿ, ಮುಂದೆ ಜೀವನ ನಿಮ್ಮ ಯಶಸ್ವಿ ಆಗ್ಲಿ ಅನ್ನೋ ದೃಷ್ಟಿಕೋನದಿಂದ ಈ ತರ ಕಾರ್ಯಕ್ರಮವನ್ನ ನಮ್ಮ ಗಾಂಧಿ ಅಧ್ಯಯನ ಕೇಂದ್ರದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ. ಹಾಗಾಗಿ ವಿಶ್ವವಿದ್ಯಾಲಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ವಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಕಾರ್ಯಕ್ರಮದ
ಮುಖ್ಯ ಅತಿಥಿಗಳ ಭಾಷಣ ಪ್ರೊಫೆಸರ್ ಜಿ ಬಿ ಶಿವರಾಜು ಸರ್ ಅವರು. ಗಾಂಧಿ ಅಧ್ಯಯನ ಪೀಠ ಅಂದರೆ ಒಂದಷ್ಟು ನ್ಯಾಯ ಒದಗಿಸ್ತಾ ಹೋದರೆ ನಮ್ಮ ವೃತ್ತಿಗೆ ಬಹಳ ಅಪಚಾರ ಮಾಡಿದಂಗಾಗುತ್ತೆ ಅಂತಕ್ಕಂಥ ಭಯದಿಂದಲೋ ಏನೋ ಡಾಕ್ಟರ್ ಪವಿತ್ರ ಅವರು ಇಲ್ಲಿ ಗಾಂಧಿ ಉತ್ಸವನೂ ಆಗಬೇಕು, ಪ್ರದರ್ಶನ ಆಗಬೇಕು, ಗಾಂಧಿ ಫೋಟೋ ಆಗಬೇಕು, ಛಾಯಾಚಿತ್ರ ಪ್ರದರ್ಶನ, ಮತ್ತೆ ಅವರ ಡಾಕ್ಯುಮೆಂಟ್ರಿ, ಆಮೇಲೆ ಎಲ್ಲರನ್ನೂ ಕರೆಸು ಕೂಡಿಸ್ಬೇಕು. ಯಾರಾದರೂ ಒಬ್ಬರು ಮಹಾನ್ ಸಾಧಕರನ್ನ ಆ ಕ್ಷೇತ್ರದಲ್ಲಿ ದುಡಿದಂಥವ್ರನ್ನ ಕರೀಬೇಕು. ಗಾಂಧಿ ಭವನ, ಗಾಂಧಿ ವ್ಯಕ್ತಿ ವಿಚಾರಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿ ಬಿತ್ತಾ ಇರ್ತಕ್ಕಂಥ ಗಾಂಧಿ ಭವನದ ಅಧ್ಯಕ್ಷರನ್ನೂ ಕರೆಸಬೇಕು ಅಂತ ಹಲವು ಕನಸುಗಳನ್ನು ಕಂಡು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಜಂಜಾಟದಲ್ಲಿ ಸಿಕ್ಕಾಕೊಂಡು ಒದಾಡ್ತಾ ಇದ್ದಾರೆ. ಆದರೂ ನಾನು ಐ ಕಂಗ್ರ್ಯಾಚುಲೇಟ್ ಡಾಕ್ಟರ್ ಪವಿತ್ರ, ಯಾಕೆಂದರೆ ನಾಟ್ ಎನ್ ಈಸಿ ಥಿಂಗ್. ಕುಲಪತಿಗಳನ್ನ ಮತ್ತು ಎಲ್ಲ ಆಫೀಸ್ ಬೇರರ್ಸ್ನ ಕನ್ವಿನ್ಸ್ ಮಾಡಿ ಈಗ ಎಲ್ಲ ಕಾಲೇಜು ಜಯಕುಮಾರಿ ಅವರು ಎಲ್ಲ ಕಾಲೇಜಿನವ್ರನ್ನ ಹುಡುಗರು ಕರ್ಕೊಂಬಂದು ನಿಮಗೆ ಕೂಡಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯುವಕರನ್ನ ಇವತ್ತು ಯಾರನ್ನು ಬೇಕಾದರೂ ಕೂಡಿಸ್ಬೋದು. ಯುವಕರನ್ನ ಕೂಡಿಸಕ್ಕೆ ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರೆ, ಹಿಂದೆ 10 ವರ್ಷಗಳ ಹಿಂದೆ ಮಕ್ಕಳಲ್ಲಿ ಕೇಳುವ ವ್ಯವಧಾನ 10 ನಿಮಿಷ ಇತ್ತು. ದಟ್ ಹ್ಯಾಸ್ ಬಿನ್ ರೆಡ್ಯೂಸ್ ಟು 6 ಮಿನಿಟ್ಸ್ ನಾವು. ಹೆಂಗೆ ಹೇಳ್ತೀರಿ ಗಾಂಧಿನ? ಎಷ್ಟು ಪ್ರಮಾಣದಲ್ಲಿ ಹೇಳಲಿಕ್ಕೆ ಸಾಧ್ಯ? ನನಗೆ ಕುಲಪತಿಗಳು ಕೊಟ್ಟಿರೋದು ಬಹಳ ಕಡಿಮೆ ಸಮಯ. ಆದರೂ ನಿಮಗಿದು ಹೇಳಲೇಬೇಕಲ್ಲ. ನಮಗೇನಾಗಿದೆ, ಅಬ್ದುಲ್ ಕಲಾಂ ತಾವು ಸಾಯುವ 1 ವರ್ಷದ ಮುಂದೆ ಒಂದು ಮಾತು ಹೇಳಿದ್ದಾರೆ. ದ ಗ್ರೇಟೆಸ್ಟ್ ಎನಿಮಿ ಆಫ್ ಅವರ್ ಕಂಟ್ರಿ ಇಸ್ ನಾಟ್ ದಿ ಇಲಿಟ್ರಸಿ, ನಾಟ್ ಇವನ್ ದಿ ಪಾವರ್ಟಿ, ಇಟ್ ಇಸ್ ದ ಲೆಥಾರ್ಜಿಕ್ ನೇಚರ್ ಆಫ್ ದಿ ಯೂತ್ಸ್ ಆಫ್ ಅವರ್ ಕಂಟ್ರಿ. ನಿಮ್ಮನ್ನು ಭಯ ಮಾಡೋದು ಅರ್ಥನೇ ಇಲ್ಲ ಮಕ್ಕಳೇ. ಇವತ್ತು ನೋಡಿ, ರೈಟ್ ಫ್ರಮ್ ಯುವರ್ ಪ್ರೈಮರಿ ಎಜುಕೇಶನ್, ನಿಮ್ಮ ಇಲ್ಲಿಯವರೆಗಿನ ಶಿಕ್ಷಣದಲ್ಲಿ ನೋಡಿ, ಎಲ್ಲವನ್ನು ವಿವೇಕಾನಂದರು ಅದನ್ನೇ ಹೇಳ್ತಾರೆ, ಎಲ್ಲವನ್ನೂ ಪರಿಹಾಸ್ಯ ಮಾಡುವ ಹುಡುಗಾಟಿಕೆಯ ರೋಗ ನಮ್ಮ ರಾಷ್ಟ್ರ ರಕ್ತವನ್ನು ಹೊಕ್ಕಿದೆ. ಮೊದಲು ಅದನ್ನು ತ್ಯಜಿಸಿ ಧೀರರಾಗಿ ಉಳಿದ ಎಲ್ಲವೂ ತಾನಾಗಿ ಬರುವುದು. ಬೆಳಗ್ಗೆ ನನ್ನ ಬಹಳ ಆಪ್ತರೊಬ್ರು ಹೇಳ್ತಾ ಇದ್ರು, ಇವತ್ತು 30th ಜನವರಿ ನಾವೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಹುತಾತ್ಮರ ದಿನ, ಸರ್ಕಾರದ ಸರ್ಕ್ಯುಲರ್ ಬಂದಿದೆ, ಒಂದು ಶಬ್ದ ಗಾಂಧಿಯ ಬಗ್ಗೆ ಇಲ್ಲ. ಐ ಹ್ಯಾವ್ ಸೀನ್ ದಟ್ ಸರ್ಕ್ಯುಲರ್. ಅರೆ, ಯಾರ ಹೆಸರಲ್ಲಿ ಮಾಡ್ತಾ ಇದ್ದೀರಿ ನೀವು? ಯಾರ ಹೆಸರಲ್ಲಿ ಯಾತಕ್ಕೆ ಮಾಡ್ತಾ ಇದ್ದಾರೆ? ಇಲ್ಲ, ಹುತಾತ್ಮರ ದಿನ ಅಷ್ಟೇ. ಇಂಥ ದಿಸೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಕಾರಣದಿಂದ ಮಕ್ಕಳೇ, ನಿಮಗೆಲ್ಲ ಆ ಜ್ಞಾನ ಇದೆ, IQ ಬಹಳ ಚೆನ್ನಾಗಿದೆ ಮಕ್ಕಳಿಗೆ. ಆದರೆ ದುರಂತದ ಸಂಗತಿ, ಇವತ್ತು ಕುಟುಂಬದಲ್ಲೂ ಆ ವ್ಯಾಲ್ಯೂಸ್ ಇಲ್ಲ. ಸಾಕ್ರೆಟಿಸ್ ಆಗಲೇ ಹೇಳಿದೆ, ವರ್ಚ್ಯೂಸ್ ನಾಲೆಡ್ಜ್ ಅಂತ. ಆ ವ್ಯಾಲ್ಯೂಸ್ ಇವತ್ತು ಸಿಗ್ತಾ ಇಲ್ಲ, ಸಮಾಜದಲ್ಲಿಲ್ಲ, ಶಾಲಾ ಶಿಕ್ಷಣಗಳ ವ್ಯವಸ್ಥೆಯಲ್ಲಿಲ್ಲ. ಅಂಥದ್ರೊಳಗೆ ಇಂಥ ವಿಚಾರಗಳನ್ನು ಇವತ್ತು ನಮ್ಮ ಅಧ್ಯಕ್ಷರು ಅದೇ ಹೇಳ್ತಾ ಇದ್ದಾರೆ. ಬಹುಶಃ ನಾವು ಎಷ್ಟು ಸಾಧ್ಯ ಸಮರೋಪಾದಿನಲ್ಲಿ ನಿಮ್ಮಂಥ ಮಕ್ಕಳನ್ನು ತಟ್ಟಿಬಿಟ್ಟು ಹೋಗೋದು ಅಷ್ಟೇ. ಆಮೇಲೆ ನೀವು ಏನಾದ್ರು ಮಾಡ್ಕೊಳ್ಳಿ. ಅಷ್ಟನ್ನು ಮಾಡ್ತಾ ಹೋದರೆ ಗಾಂಧಿಯನ್ನು ಕೇವಲ ಲೈಬ್ರರಿಯಲ್ಲೋ, ಒಂದು ಕಟ್ಟಡದೊಳಗೋ, CD ಒಳಗೋ, ಪೆನ್ ಡ್ರೈವ್ನಲ್ಲೋ, ಡಾಕ್ಯುಮೆಂಟ್ರಲ್ಲೋ ಕೂಡ ಹಾಕಿಬಿಟ್ರೆ ಖಂಡಿತ ನಾವು ದೊಡ್ಡ ಅನಾಹುತವನ್ನು ಮುಂದಿನ ಭವಿಷ್ಯದ ಮಕ್ಕಳು ಕನಸ್ಕೊಂಡವ್ರಲ್ಲ ಅವ್ರಿಗೆ ಹಾಳು ಮಾಡಬೇಕಾಗುತ್ತೆ. ಕಾರಣದಿಂದ ಇಷ್ಟೊಂದು ನಾವು ಸಮರೋಪಾದಿಯಲ್ಲಿ ಎಲ್ಲೆಲ್ಲಿ ಕರೀತಾರೋ ಅಲ್ಲಿಗೆ ನಮ್ಮ ಅಧ್ಯಕ್ಷರು ಇವತ್ತು 2ನೇ ಕಾರ್ಯಕ್ರಮ ಅಂತ ಎಗೈನ್ ಹಿ ಹ್ಯಾಸ್ ಟು ಅಡ್ರೆಸ್ ದಿಸ್ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ 4 o'clock. ಅಷ್ಟು ಸಾಲದು ನೀವೆಲ್ಲ. ಅದಕ್ಕೆ ನಮ್ಮಲ್ಲಿ ನಾನು ಕುಲಪತಿಗಳು ಒಂದು ಪುಸ್ತಕ ಕೊಟ್ಟಿದ್ದೀನಿ, ಎಲ್ಲರ ಗಾಂಧಿ ಅಂತ. ಅದನ್ನು ಬರೆದವರು ನಟರಾಜ್ ಹುಳಿಯಾರ್. ಅವ್ರು ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದರೆ, ಎಲ್ಲರೂ ಗಾಂಧಿನ ಇಟ್ಕೊಳ್ಳೇಬೇಕು. ನೀವು ಯಾರಾಗಿರಲಿ, ಮೇಸ್ಟರ್ ಆಗಿರಿ, ಲಾಯರ್ ಆಗಿರಿ, ರಾಜಕಾರಣಿ ಆಗಿರಿ, ಎಲ್ಲ ಗಾಂಧಿನ ಇಟ್ಕೊಳ್ಳೇಬೇಕು. ಆದರೆ ಇನ್ನೊಂದು ಮಾತು ಹೇಳಿದ್ರು ಮೊನ್ನೆ ಸಿದ್ದರಾಮಯ್ಯ ಅವ್ರ ಮನೇಲಿ, ಅದನ್ನು ಬಿಡುಗಡೆ ಮಾಡಿಸಿದ್ರು 2ನೇ ಆವೃತ್ತಿಯ. ಅದನ್ನು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ನಾನೇ ಪರಿವರ್ತನೆ ಆಗಿದ್ದೇನೆ. ಇದು ಡಾಕ್ಟರ್ ನಟರಾಜ್ ಹುಳಿಯಾರ್ ಹೇಳಿರ್ತಕ್ಕಂಥದ್ದು, ನಾನೇ ಪರಿವರ್ತನೆ ಆಗಿದೆ. ಮಕ್ಕಳೇ, ಗಾಂಧಿ ಕಥನ ಅಂತ ಒಂದು DS ನಾಗಭೂಷಣ ಇವತ್ತಿಲ್ಲ. ಅವರು ಬರೆದಿರ್ತಕ್ಕಂಥ ಪುಸ್ತಕ 25 ಬಾರಿ ರೀಪ್ರಿಂಟ್ ಆಗಿದೆ. ಕೇವಲ 3 ವರ್ಷದಲ್ಲಿ 25,000 ಪ್ರತಿಗಳು. ಅದರಲ್ಲಿ DR ಪಾಟೀಲ್ ಗಾಂಧಿ ಬದುಕನ್ನು ಒಪ್ಪಿಕೊಂಡು ಬಂದಿರತಕ್ಕಂಥ ರಾಜಕಾರಣಿ, ಸಂತ ರಾಜಕಾರಣಿ ಇದ್ದಾರೆ. ಅವರೊಬ್ಬರೇ 20,000 ಪುಸ್ತಕಗಳನ್ನು ಮಾಡಿದ್ದಾರೆ. ಹಿಂಗೆ ನಾವು ಗಾಂಧಿ ವಿಚಾರಗಳನ್ನು ಎಲ್ಲೆಲ್ಲಿ ಸಾಧ್ಯ ನಿಮಗೆ ತಲುಪಿಸ್ತೇ ಹೋದರೆ, ಗಾಂಧಿ ಅಂದರೆ ಗಾಂಧಿ ಒಳಗೆ ಬುದ್ಧ ಇದ್ದಾನೆ, ಅಂಬೇಡ್ಕರ್, ಮೊಹಮ್ಮದ್ ಪೈಗಂಬರ್, ಜೀಸಸ್ ಎಲ್ಲ ಇದ್ದಾರೆ. ಬಾಲೆ ಅಧ್ಯಕ್ಷರು ಹೇಳಿದರು, ಗಾಂಧಿ ಮಾನವೀಯ ಮೌಲ್ಯಗಳ ಸಾರ ಸಂಗ್ರಹ ರೂಪ. ನೆಲ್ಸನ್ ಮಂಡೇಲಾ ಕೇಳಿದ್ರು, he never used to go to bed without reading 2 pages on Gandhi every day. ಅಷ್ಟು ಆಸಕ್ತಿಯಿಂದ ಅವರೊಂದ್ಸಾರಿ ಹೇಳ್ತಾರೆ. ನಮ್ಮ ಅಬ್ದುಲ್ ಕಲಾಂ ಭೇಟಿ ಮಾಡಕ್ಕೆ ಹೋಗಿದ್ರು ಅವರು ಅಧ್ಯಕ್ಷರಾದಾಗ. ಅವ್ರು ಹೇಳಿದಾಗ ಒಂದು when I entered the jail, I was a pakka criminal. When I came out of the jail, I learned 3 things from Gandhi. ಒಂದು ಟ್ರುತ್, ನಾನ್ ವೈಲೆನ್ಸ್, ಇನ್ನೊಂದು ಫರ್ಗಿವ್ನೆಸ್ ಅಂತಾರೆ. ಇದನ್ನು ಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ.
ಫರ್ಗಿವ್ನೆಸ್, ಕ್ಷಮಾದಾನ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ, ಆ ಘಟನೆ ಕೋಟ್ ಮಾಡಿದಾರೆ ಅಲ್ಲಿ. ಅವರು ನೆಲ್ಸನ್ ಮಂಡೇಲ ಅಧ್ಯಕ್ಷರಾದಾಗ ಎಲ್ಲರಿಗೂ ಒಂದು ಡಿನ್ನರ್ ಕೊಟ್ಟಿದ್ರಂತೆ. ಅಲ್ಲಿ ಎಲ್ಲ ಅಧಿಕಾರಿಗಳು ಅಲ್ಲಿಗೆ ಆಹ್ವಾನ ಮಾಡಿದ್ರು. ಒಂದು ಸ್ಪೆಸಿಫಿಕ್ ಆಗಿ ಒಬ್ಬನಿಗೆ ಮಾತ್ರ ನನ್ನ ಎದುರಿಗೆ ಅವನಿಗೆ ಊಟ ಹಾಕು ಅಂತ ಹೇಳ್ಬಿಟ್ಟು ಹೇಳಿದ್ರಂತೆ. ಅವನು ಯಾರು ಅಂದ್ರೆ ಜೈಲ್ ಅಧಿಕಾರಿ. ಅವನ್ನ ಹೇಳ್ತಾರೆ, ನೀನು ಬರಬೇಕು, ನೀವು ಅಧ್ಯಕ್ಷರು ಸ್ಪೆಷಲ್ ಪ್ರಾವಿಷನ್ ಮಾಡಿದ್ದಾರೆ, ಒಳ್ಳೆ ಅರೇಂಜ್ಮೆಂಟ್ಸು, ಬಾ ನಿನ್ನ ಅದೃಷ್ಟ ಅಂತಾರೆ. ಅವನಿಗೆ ಗೊತ್ತಾಗ್ಬಿಡ್ತದೆ, ಏನೇನೇ ಮಾಡಿ ಹೇಳ್ತಾರೆ, ಇಲ್ಲ ನಾನು ಬರೋಲ್ಲ, ನಾನು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಬಹಳ ದಂಬಾಲು ಬೀಳ್ತಾನೆ. ಆದರೂ ಅಧ್ಯಕ್ಷರು ಆದೇಶ ಆಗಿದೆ, ಕರ್ಕೊಂಬಂದು ಕುಡಿಸ್ತಾರೆ. ಆವಾಗ ಊಟ ಬಡಿಸಿದಾಗ ಅವನ ಕೈ ನಡುತ್ತಾ ಇರ್ತದೆ. ಯಾತಕ್ಕೆ ಆಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಾ ಇಲ್ಲ ಅವರಿಗೆ. ಅವ್ರು ಬಿಟ್ಬಿಟ್ಟು ಮಧ್ಯೆ ಹೊರಗಡೆ ಹೊರಟೋಗ್ಬಿಡ್ತಾನೆ, ದೌಡಾಕ್ಬಿಡ್ತಾನೆ. ಆವಾಗ ಅಧಿಕಾರಿ ಕೇಳ್ತಾರೆ, ಏನು ಸರ್ ವಾಟ್ ವಿ ನೀಡ್ ಟು ರನ್ ಅವೇ ಅಂತ. ಇಲ್ಲ, ನಾನು ಜೈಲಲ್ಲಿದ್ದೆ, 27 ವರ್ಷ ಜೈಲಲ್ಲಿದ್ದರು ನೆಲ್ಸನ್ ಮಂಡೇಲ, ಗೊತ್ತಿದೆ ನಿಮಗೆ. ನಾನು ಜೈಲಲ್ಲಿದ್ದಾಗ ಆತನ ಕುಡಿಯೋಕ್ಕೆ ನೀರು ಕೇಳಿದ್ದೆ, ಆದರೆ ಅವನು ನನ್ನ ಬಾಯಿಗೆ ಮೂತ್ರ ಮಾಡಿದ್ದ, ಅದಕ್ಕೆ ನಾನು ಅವನಿಗೆ ಕ್ಷಮಿಸಿಬಿಟ್ಟು ಸತ್ಕಾರ ಮಾಡಬೇಕು ಅಂತ ಮಾಡಿದ್ದೆ. ಕ್ಯಾನ್ ಯು ಇಮ್ಯಾಜಿನ್ ದಿಸ್? ಇವತ್ತು ಅಸಹನೆ, ಅಸಹಕಾರ, ದ್ವೇಷ, ಅಸೂಯೆಗಳ ಮೊತ್ಸ ಇವನು ನಾವು ಕಾಣ್ತಾ ಇದ್ದೀವಿ. ಗಾಂಧಿ ಅವ್ರಿಗೇನು ಹುಚ್ಚಾಗಿತ್ತೆ ಅನ್ನೋ 4 ಮಕ್ಕಳು ನೋಡಿದ್ರಿ ನೀವು ಡಾಕ್ಯುಮೆಂಟ್ರಿ. 4 ಮಕ್ಕಳು ಬೀದಿ ಪಾಲ್, ಅವರವರ ಶಕ್ತ್ಯಾನುಸಾರ ಬದುಕಲಿ ಅಂತ ಬಿಟ್ಬಿಟ್ರು. ಯಾರು ಹರಿಲಾಲ್ ಗಾಂಧಿ ಕನ್ವರ್ಟೆಡ್ ಟು ಮುಸ್ಲಿಂ, ಅಬ್ದುಲ್ಲಾ ಅಂತ ಹೆಸರು ಕನ್ವರ್ಟ್ ಮಾಡ್ಕೊಂಡ್ರು. ಆಗಲೇ ಕುಡಿಸ್ತಾ ಇದ್ರು ಜನ ಅವರಿಗೆ. ಎಲ್ಲರೂ ಗಾಂಧೀಜಿ ಕಿ ಜೈ ಅಂದ್ರೆ ಒಬ್ಬ ಮಾತ್ರ ಕಸ್ತೂರಿಬಾ ಕಿ ಜೈ ಅಂತಿದ್ದ. ಎಂಥೆಂಥ ದಿನಗಳನ್ನು ಎದುರಿಸಿದ್ದಾರೆ. ಮಣಿಲಾಲ್ ಅವ್ರ ಜೊತೆ ಇದ್ರು. ಅವರೇನೋ ತಪ್ಪು ಮಾಡಿದ್ದಕ್ಕೆ ಗಾಂಧೀಜಿ 14 ದಿವಸ ಉಪವಾಸ ಮಾಡಿದ್ರು, ತನ್ನ ಮಗ ತಪ್ಪು ಮಾಡಿರೋದಕ್ಕೋಸ್ಕರ. 1921 ಘಟನೆಗಳ ಮೂಲಕ ನೋಡಿ ಗಾಂಧಿನ. ಆಶ್ಚರ್ಯ ಆಗ್ತದೆ ನಿಮಗೆ, ಮಧುರೈನಲ್ಲಿ ಅವರು ಪ್ರವಾಸ ಮಾಡುವಾಗ ಒಬ್ಬ ಮಹಿಳೆ ಒಂದೇ ಸೀರೆನ ಅರ್ಧ ಉಟ್ಕೊಂಡಿದ್ಲು, ಇನ್ನು ಅರ್ಧ ಕುಕ್ ಅಂತ ಇದ್ಲು, ಹೋಗ್ತಾ ಇದ್ಲು. ಅದನ್ನು ಕೇಳ್ಬಿಟ್ಟು ಗಾಂಧಿ ನೋಡಿಬಿಟ್ಟು ಅದೇನು ಅಂತ ಹೇಳ್ಬಿಟ್ಟು ಮಾಹಿತಿ ಸಂಗ್ರಹ ಮಾಡ್ತಾರೆ. ಯಾಕೆಂದ್ರೆ ಅವಳು ಯಾಕಂದ್ರೆ ಮಾಡ್ತಿದ್ಲು ಅಂದ್ರೆ ಅವಳು ಒಂದೇ ಸೀರೆ ಇದ್ದಿತ್ತು. ಅವರಿಗೆ ಇಷ್ಟು ಬದಲಾವಣೆ ಮಾಡ್ಕೊಂಡು ಬದುಕನ್ನು ಕೆಲವರು ಏನು ಮಾಡ್ತಾರೆ, ಗಾಂಧಿ ವರ್ಣಾಶ್ರಮ ಧರ್ಮದ ಪ್ರತಿಪಾದನೆ ಮಾಡ್ತಿದ್ರು. ಅವರೇ ಹೇಳಿದ್ದಾರೆ 1921 ಹೇಳಿರೋ ಮಾತನ್ನ 1936 ಬದಲಾವಣೆ ಮಾಡಿದ್ದಾರೆ. ನನ್ನ ಇತ್ತೀಚಿನ ಬದಲಾವಣೆಗಳೇನಿದೆಯೋ ಅದನ್ನ ನೀವು ಗಂಭೀರವಾಗಿ ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ಪರಿವರ್ತನೆ. ಗಾಂಧಿ ಚಿಕ್ಕ ಹುಡುಗನಲ್ಲೇ ಇವನು ಯಾಕೆ ಹಿಂಗೆ ಮಾಡಿದ ಅಂತ ಕೇಳುವಂಥದ್ದು. ಅವ್ರಿಗೂ ಒಂದು ಬಾಲ್ಯ, ಯೌವನ, ಮುಪ್ಪು ಅಂತಕ್ಕಂಥದ್ದು ನಾವು ಗತಕ್ಕೆ ಬರ್ತದೆ. ಅದನ್ನು ನಾವು ನೋಡೋದೇ ಇಲ್ಲ, ಅದನ್ನು ಗಮನಿಸೋದೇ ಇಲ್ಲ. ಆವಾಗ ತಕ್ಷಣ ಅವರು ಬಂದು ರೂಮಿಗೆ ಮಧುರೈನಲ್ಲಿ ಮಾನ ಮುಚ್ಕೊಳ್ಳೋಕ್ಕೆ 2 ಪೀಸ್ ಬಟ್ಟೆ ಬಿಟ್ಟರೆ ಅವ್ರು ಮತ್ತೆ ಅವರು ಸಾಯೋವರೆಗೂ ಸಹ ಆ ಪ್ರತಿಗೆ ಏನಂತಂದರೆ, ಕನಿಷ್ಠ ನಮ್ಮ ದೇಶದ ಜನಕ್ಕೆ ಕನಿಷ್ಠ ಮೈ ಮುಚ್ಚೋಕ್ಕೋದಿಗೆ ಬಟ್ಟೆ ಸಿಗುವವರೆಗೆ ನಾನು ಬಟ್ಟೆ ಹಾಕಲ್ಲ, ಮೈ ತುಂಬ ಬಟ್ಟೆ ಹಾಕಲ್ಲ ಅಂತ. ಹಾಫ್ ನೇಕೆಡ್ ಫಕೀರ್ ಅಂತಾನೆ ಪಾರ್ಲಿಮೆಂಟ್ನಲ್ಲಿ ಚರ್ಚಿದ್ದು. ಅದಕ್ಕೆ ಇವರು ಉತ್ತರ ನೋಡಿ, ನಮ್ಮ ದೇಶದ ಜನರ ಸ್ಥಿತಿಯನ್ನು ಇದಕ್ಕಿಂತ ಉತ್ತಮವಾಗಿ ಬಿಂಬಿಸುವ ಸಾಮರ್ಥ್ಯ ನನಗಿಲ್ಲ, ನಮ್ಮ ಸಾಮರ್ಥ್ಯ ಇಷ್ಟೇ, ಅದಕ್ಕೆ ನೀವೇ ಕಾರಣ ಅಂತ ಟೈಪ್ ಹೇಳ್ತಾರೆ. ಯಾವ ಪಾರ್ಲಿಮೆಂಟಲ್ಲಿ ಹೌಸ್ ಆಫ್ ಕಾಮನ್ಸ್ನಲ್ಲಿ ಹೇಳಿದ್ನವನು ಅದೇ ಹೌಸ್ ಆಫ್ ಕಾಮನ್ಸ್ನ ಎದುರುಗಡೆ ಇವತ್ತು 2 ವರ್ಷದ ಹಿಂದೆ ಗಾಂಧಿ ಪ್ರತಿಮೆಯನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಆ ಮಾರ್ಟಿನ್ ಲೂಥರ್ ಕಿಂಗ್ ಹೇಳಿರತಕ್ಕಂಥ ಮಾತು ನೋಡಿ, ಗಾಂಧಿ ಜಗತ್ತಿಗೆ ಅನಿವಾರ್ಯ, ಮರೆತರೆ ವಿಶ್ವದ ನಾಶ ಅಂತ. ಈಗ 2 ಘಟನೆಗಳನ್ನ ಮುಖ್ಯಮಂತ್ರಿಗಳು ಬಂದಾಗ ನಮ್ಮ ಅಧ್ಯಕ್ಷರು ಮನವಿ ಮಾಡ್ಕೊಂಡಿದ್ರು, ಜಿಲ್ಲೆಗೊಂದು ಗಾಂಧಿ ಭವನ ಮಾಡಿ. ಬರೀ ಗಾಂಧಿ ಭವನ ಅಂದ್ರೆ ಕಟ್ಟಡ ಅಲ್ಲ, ಅಲ್ಲಿ ಗಾಂಧಿ ಭವನದಲ್ಲಿ ಯುವಕರು ಬದುಕು ಕಟ್ಟಿಕೊಳ್ಬೇಕು ಅಂತ ಕಾರ್ಯಕ್ರಮಗಳಾಗಬೇಕು, ಪರಿವರ್ತನೆ ಆಗಬೇಕು, ಸ್ಫೂರ್ತಿ ಪಡಿಬೇಕು. ಕಾರ್ಮಿಕರು, ಕೃಷಿಕರು, ಎಲ್ಲ ವರ್ಗದವರು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ಅಂಥದ್ದೊಂದು ಗಾಂಧಿ ಭವನ ಇಮಿಡಿಯೇಟ್ ಆಗಿ ಏನು ಇನ್ಸ್ಪೈರ್ ಆಗ್ತಾ ಗೊತ್ತಿಲ್ಲ. ಬಹುಶಃ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಅವರ ಗಾಂಧಿ ಭವನ ದೇಶದಲ್ಲೇ ನಾನು ಹೆಮ್ಮೆಯಿಂದ ಹೇಳ್ತೀನಿ, ಇಟ್ ಈಸ್ ಅಡ್ಜೆಕ್ಟ್ ಆಸ್ ಒನ್ ಆಫ್ ದಿ ಬೆಸ್ಟ್ ಆಕ್ಟಿವಿಟಿ ಸೆಂಟರ್ ಇನ್ ದಿ ಎಂಟೈರ್ ಕಂಟ್ರಿ. ಇದೆಲ್ಲ NSS ಮುಖಾಂತರ ನಾವು ಒಂದಷ್ಟು ಕಟ್ಟಿಕೊಳ್ಳಿಕ್ಕೆ ಎಲ್ಲ ಸಹಾಯ ಆಯಿತು. ಅದನ್ನು ನೀವು ನೋಡಿಬಿಟ್ರೆ ಆಶ್ಚರ್ಯ ಪಡ್ತೀರಿ. ಇಮಿಡಿಯೇಟ್ ಆಗಿ ಅವತ್ತು ಬಡ್ಜೆಟ್ ಅಲ್ಲಿ ಡಿಕ್ಲೇರ್ ಮಾಡಿಬಿಟ್ರು CM, ಜಿಲ್ಲೆಗೊಂದು ಗಾಂಧಿ ಭವನ, 3 ಕೋಟಿ 90 ಕೋಟಿ ರೂಪಾಯಿಗಳನ್ನ ದೇಶದ ಯಾವ ರಾಜ್ಯವೂ ಸಹ ಗಾಂಧಿ ಭವನ ಕಟ್ಟಲಿಕ್ಕೆ ಕೊಟ್ಟಿಲ್ಲ. ಈಗಾಗಲೇ 22 ರಾಜ್ಯಗಳಲ್ಲಿ ಆಗೋಗಿದೆ. ನಮ್ದು ಸರ್ಕ್ಯುಲರ್ ಒಬ್ರು ನಂದಕುಮಾರ್ ಅಂತ, ನಾವು ಮಾರಣಿಸ್ ಕಾಲೇಜಿನಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಅವ್ರು ಬಹಳ ಇನ್ಸ್ಪೈರ್ ಆಗ್ಬಿಟ್ಟು, ಗಾಂಧಿ ಮೊಮ್ಮಗಳು ಬಂತಿದ್ರು ಸುಮಿತ್ರಾ ಕುಲಕರ್ಣಿ, ಅವ್ರು ಬಂದಾಗ ಎಷ್ಟು ಚೆನ್ನಾಗಿ ಅವರು ಬದಲಾವಣೆ ಕೊನೆಗೆ ಹೇಳ್ಬಿಟ್ರು, ಇಶ್ಯೂ ಮಾಡಿದ್ರು ಸರ್ಕ್ಯುಲರ್ನ. ಆಲ್ ಡಿಗ್ರಿ ಕಾಲೇಜಸ್ ಇನ್ ಕರ್ನಾಟಕ ಶುಡ್ ಸ್ಟಾರ್ಟ್ ಗಾಂಧಿ ಸ್ಟಡಿ ಸೆಂಟರ್ಸ್ ಅಂತ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದಿ ಎಂಟೈರ್ ಕಂಟ್ರಿ. ಮಕ್ಕಳ ಖಂಡಿತ ಆಸಕ್ತರಿದ್ದಾರೆ, ಎಲ್ಲರೂ ಇದ್ದಾರೆ. ಆದ್ರೂ ನಾವು ಏನು ಮಾಡಬೇಕು ಅಂದರೆ, ಇವತ್ತು ಶಿಕ್ಷಕರ ಜವಾಬ್ದಾರಿ, ಪೋಷಕರ ಜವಾಬ್ದಾರಿ ಎಲ್ಲರದ್ದು ನಮ್ದಿದೆ. ನಮ್ಮ ಇತಿಮಿತಿ ಒಳಗೆ ನಾವೇನು ವಿ ಹ್ಯಾವ್ ನಾಟ್ ಟೇಕನ್ ದಿ ಕಾಂಟ್ರಾಕ್ಟ್ ಟು ರಿಫಾರ್ಮ್ ದಿ ಎಂಟೈರ್ ಸೊಸೈಟಿ. ನಮ್ಮ ಇತಿಮಿತಿ ಒಳಗೆ
ಈಗ ಪವಿತ್ರ ಮಾಡಿದ ಹಾಗೆ ಈ ಎಲ್ಲ ನಿಮ್ಮ ಸಹೋದ್ಯೋಗಿಗಳು, ಕುಲಪತಿಗಳು, ಅಧಿಕಾರ ವರ್ಗದವರು ಸಹಾಯ ತಗೊಂಡು ಇಲ್ಲ ನಾನು ಮಾಡಬೇಕು, ಇದು ನನ್ನ ಕನಸು ಅಂತಕ್ಕಂಥ ಆ ಬದ್ಧತೆಯಿಂದ ಮಾಡಿದಾಗ ಮಕ್ಕಳ ಉತ್ತಮವಾದಂಥ ಬದುಕು ಕಟ್ಟಬಹುದು ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಮುಂದೆ ಡಾಕ್ಟರ್ ಬಿ ಆರ್ ಜಯಕುಮಾರಿ ಅವರು, ಪ್ರಾಂಶುಪಾಲರು, SPR ಮಾಧ್ಯಮ ಪ್ರಥಮ ದರ್ಜೆ ಕಾಲೇಜು, ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾಗಿ ಸಂಘಟಿಸಿ ಅದಕ್ಕೆ ಒಂದು ಪೂರ್ಣತೆಯನ್ನು ತಂದುಕೊಟ್ಟಂತಹ ಪವಿತ್ರ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಮೊದಲಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಎಲ್ಲ ಹಿರಿಯರು ಇಲ್ಲಿಯವರೆಗೆ ಮಾತಾಡಿದರೆ ಗಾಂಧೀಜಿ ಮಾನವತಾ ಚೇತನ. ನಾವು ಮಾತುಗಳನ್ನ ಕೇಳೋದಕ್ಕಿಂತ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನನ್ನ ಮನವಿ ಏನು ಅಂತ ಹೇಳಿದ್ರೆ, ಮೊದಲು ನಾವು ಗಾಂಧೀಜಿಯವನ್ನ ಓದಿಕೊಳ್ಳುವ ಕೆಲಸವನ್ನ ಮೊದಲು ಮಾಡಬೇಕು ಅಂತ. ಸುಮ್ಮನೆ ಕುತೂಹಲ ಕೇಳ್ತೀನಿ, ಇಲ್ಲಿರುವಂಥವ್ರು ಎಷ್ಟು ಜನ ಗಾಂಧೀಜಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ಒಂದು ಪುಸ್ತಕವನ್ನ ಓದಿದ್ದೀರಾ? ಸ್ವಲ್ಪ ಕೈ ಎತ್ತಿದ್ದೀರಾ? ಅದೇ ಒಂದು ನಿಮ್ಮ ಈ ಒಂದೇ ಒಂದು ಮೌಲ್ಯ ನಮ್ಗೇನು ಕಾಣಿಸ್ತು ಅಂತಂದ್ರೆ, ಗಾಂಧೀಜಿಯವರು ತುಂಬಾ ಪ್ರೀತಿಸ್ತಾ ಇದ್ದಂತಹ ಸತ್ಯ ಇದೆಯಲ್ಲ, ಆ ಸತ್ಯದ ಒಂದು ಸತ್ಯದ ಸುಳಿ ನಿಮ್ಮೊಳಗಿದೆ. ಹಾಗಾಗಿ ಗಾಂಧಿ ಇದ್ದಾರೆ ಅಲ್ಲಿ ಅಂತ ನಾನು ಇವತ್ತು ಭಾವಿಸ್ತೇನೆ. ಓದಿಲ್ಲ ಅನ್ನೋದು ನೀವು ಎಷ್ಟು ಪ್ರಾಮಾಣಿಕವಾಗಿ ಒಪ್ಕೊಂಡ್ರು, ಆದರೆ ಮುಂದೆ ನಾವು ಓದ್ತೀವಿ. ಖಂಡಿತ ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೋದ ನಂತರ ನಾವು ಗಾಂಧೀಜಿಯವರ ಕುರಿತಂತ ಚಿಕ್ಕ ಪುಸ್ತಕಗಳು ಇದೆ, ಕೊನೆಯ ಪಕ್ಷ ಅವರ ಸತ್ಯಾನ್ವೇಷಣೆ ಪುಸ್ತಕ ಇದೆ, ಅದನ್ನೇ ನಾವು ನೇರವಾಗಿ ಓದಿದಾಗ ನಿಜಕ್ಕೂ ಕೂಡ ಗಾಂಧೀಜಿಯವರನ್ನ ನಾವು ನೋಡಿಲ್ಲ, ಆದರೆ ನಿಜಕ್ಕೂ ಅವರನ್ನು ನಾವು ನಮ್ಮೊಳಗೆ ತಂದ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದರೆ ಓದುವಂಥ ಒಂದು ಪ್ರತಿಜ್ಞೆಯನ್ನ ಬಹುಶಃ ಇವತ್ತು ನೀವು ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ. ಗಾಂಧೀಜಿಯವರು ಸರ್ವರ ಉದ್ಧಾರಕ್ಕಾಗಿ, ಸರ್ವರ ಶ್ರೇಯಸ್ಸಿಗಾಗಿ, ಸರ್ವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಇಡೀ ತಮ್ಮ ಬದುಕನ್ನ, ತಮ್ಮ ತನು ಮನ ಧನ ಎಲ್ಲವನ್ನ ಮುಡಿಪಾಗಿಟ್ರು ಅಂತ ಹೇಳಿ. ಇವತ್ತು ನಮಗೆ ಈ ಸ್ವಾತಂತ್ರ್ಯದ ಬೆಲೆ ನಮಗೆ ಗೊತ್ತಿಲ್ಲ, ಮೌಲ್ಯಗಳ ಬೆಲೆ ನಮಗೆ ಗೊತ್ತಿಲ್ಲ. ನೀವು ನೋಡಿದ್ರಿ ಈ ಒಂದು ಚಿತ್ರದಲ್ಲಿ ಗಮನಿಸಿದಾಗ ನಮ್ಮ ದೇಶದ ಪರಿಸ್ಥಿತಿಯ ಸಂದರ್ಭದಲ್ಲಿ ನಮ್ಮ ಸ್ವಾಭಿಮಾನವನ್ನ ಕಾಪಾಡ್ಕೊಳ್ಳಿಕ್ಕೋಸ್ಕರ, ನಮ್ಮ ಸ್ವಾಭಿಮಾನವನ್ನ ಬಲವಾಗಿ ಇಟ್ಕೊಳ್ತಾ ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ಮಾಡಿದ ಸಂದರ್ಭವನ್ನು ನೋಡಿದಾಗ ಎಲ್ಲರೂ ಏನೆಲ್ಲ ತ್ಯಾಗವನ್ನು ಮಾಡಿದ್ರು. ಗಾಂಧೀಜಿ ಅನ್ನುವಂಥ ಶಕ್ತಿಗೆ ಸಹಸ್ರಾರು ಕೋಟ್ಯಾನು ಕೋಟಿ ಜನ ತಮ್ಮ ಬಲವನ್ನು ಕೊಟ್ಟರು, ಬೆಂಬಲವನ್ನು ಕೊಟ್ಟರು, ತಮ್ಮ ಎಲ್ಲ ಸಂಪತ್ತುಗಳನ್ನು ಕೊಟ್ಟರು, ಎಲ್ಲವನ್ನ ತ್ಯಾಗವನ್ನು ಮಾಡಿ ಗಾಂಧೀಜಿಗೆ ಶಕ್ತಿಯನ್ನು ತುಂಬಿದ್ರು, ಗಾಂಧೀಜಿಯನ್ನ ಶಕ್ತಿಯನ್ನಾಗಿಸಿದ್ರು ಅಂತ ಹೇಳಿ. ಎಲ್ಲರೂ ಮೊದಲಿಗೆ ನಾನು ಹೇಳುವಂಥ ಒಂದೇ ಒಂದು ಸಂದೇಶ ಏನು ಅಂತ ಹೇಳಿದರೆ, ಮೊದಲು ನೀವು ಗಾಂಧಿಯನ್ನ ಓದಿ ನೀವು ಅರ್ಥ ಮಾಡ್ಕೊಳ್ಳಿ. ಸರ್ ಹೇಳಿದಾಗೆ ಆನಂತರ ನೀವು ಅದ್ರ ಬಗ್ಗೆ ವಿಚಾರ ಮಾಡಿ, ಚರ್ಚೆ ಮಾಡಿ, ಚಾಲೆಂಜ್ ಮಾಡಿ, ಪ್ರಶ್ನೆ ಮಾಡಿ. ಅದಿಲ್ಲದೆ ಯಾರ್ಯಾರ್ದೋ ವಿಚಾರಗಳನ್ನು ನಿಮ್ಮ ನಾಲಿಗೆಯ ಮೇಲೆ ಇಟ್ಕೊಂಡು ನೀವು ಅದನ್ನು ಕೇಳ್ತಾ ನೀವು ಅಪಹಾಸ್ಯಕ್ಕೆ ಗುರಿಯಾಗದಲ್ಲದೆ ದೇಶಕ್ಕಾಗಿ ತನ್ನನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿದಂಥವರನ್ನು ಅವಮಾನ ಮಾಡುವಂಥ ಕೆಲಸವನ್ನು ನಾವು ಮಾಡಬಾರ್ದು, ಅಂಥ ಕೃತಜ್ಞಹೀನರಾಗಬಾರ್ದು ಅನ್ನುವಂಥದ್ದನ್ನು ಹೇಳ್ತಾ, ಈ ದೇಶದ ಯುವಶಕ್ತಿ ಮನಸ್ಸು ಮಾಡಿದ್ದೇ ಆದರೆ, ಯುವಶಕ್ತಿ ಅದನ್ನು ನಿಜಕ್ಕೂ ಕೂಡ ಪ್ರೀತಿಸಿದ್ದೇ ಆದರೆ ಮತ್ತೆ ನಾವು ರಾಮರಾಜ್ಯವನ್ನು ತರಲಿಕ್ಕೆ ಸಾಧ್ಯ ಇದೆ. ಎಲ್ಲರನ್ನ ಪ್ರೀತಿಸಿದ ಹಾಗೆ ಅತ್ಯಂತ ಗೌರವ ಪ್ರೀತಿಯನ್ನು ಮಹಿಳೆಯರಿಗೆ ಕೊಟ್ಟಂಥವರು ಗಾಂಧೀಜಿಯವರು. ಕಸ್ತೂರಿಬಾ ಅಂತವರನ್ನು ಕೂಡ ಒಂದು ಏನು ಬಹುಶಃ ಸಾಬರಮತಿ ಆಶ್ರಮದಲ್ಲಿ ಅವರು ಪಾಯಖಾನೆಯನ್ನು ಸ್ವಚ್ಛ ಮಾಡೋದಕ್ಕೆ ಆದೇಶವನ್ನು ಮಾಡ್ತಾರೆ. ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೆ, ಎಲ್ಲರನ್ನೂ ಕೂಡ ಸರ್ವ ಸಮಾನವಾಗಿ ಕಾಣುವಂತಹ ಒಂದು ಮನೋಧರ್ಮವನ್ನು ನಾವು ತೋರಿಸ್ತಾರೆ. ಇವತ್ತು ನಾವಿಲ್ಲಿ ಪದಗಳು ತುಂಬ ಹೇಳ್ಬೋದು, ಆದರೆ ಒಂದನ್ನ ನೀವು ನಿಮ್ಮ ಬದುಕಿನೊಳಗೆ ಅಳವಡಿಸ್ಕೊಂಡು ನೋಡಿ, ಆವಾಗ ನಮಗೆ ಗೊತ್ತಾಗುತ್ತೆ ಅದರ ಬೆಲೆ ಎಷ್ಟು, ಮತ್ತು ಅದರ ಶ್ರಮ ಎಷ್ಟು, ಅಥವಾ ಅದರಿಂದ ನಮ್ಮ ಮನಸ್ಸನ್ನು ಬಿಡಿಸ್ಕೊಳ್ಳೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ. ಒಂದು ಅಹಂಕಾರವನ್ನು ಕಳ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೆ ಆ ರೀತಿ ಎಲ್ಲವನ್ನ ಕಳ್ಕೊಳ್ತಾ ದೊಡ್ಡವರಾಗುವಂತಹ ಒಂದು ಶಕ್ತಿ ಬಂದಂತಹ ನಮ್ಮ ದೇಶದಲ್ಲಿರುವಂತಹ ಮಹಾತ್ಮರ ಪಟ್ಟಿಯನ್ನು ನೀವು ನೋಡಿದಾಗ ಇವರೆಲ್ಲರ ಸಾಲಿಗೆ ನಿಲ್ತಾರಲ್ಲಿ. ಬುದ್ಧ ಇರ್ಬೋದು, ಬಸವ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ಇವರೆಲ್ಲರೂ ತಮ್ಮೊಳಗೆ ಇವರೆಲ್ಲ ಕಳ್ಕೊಳ್ತಾ ನಮ್ಮ ಮುಂದೆ ಮಹಾತ್ಮರಾಗಿ ನಿಂತಂಥವರು. ಇಂಥ ಮಹಾತ್ಮರನ್ನ
ನಾವು ನಮ್ಮೊಳಗೆ ಪ್ರತಿಷ್ಠಾಪಿಸ್ಕೊಳ್ಳೋ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋಣ ಅಂತ ಹೇಳಿ ಆಶಿಸ್ತಾ ನಿಮ್ಮೆಲ್ಲರಿಂದ ಅಂತಹ ಒಂದು ಭರವಸೆಯನ್ನು ನಿರೀಕ್ಷಿಸಿ ಈ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಿದ್ಯಾರ್ಥಿಗಳು ಏನ್ ವಿಚಾರ ಮಾಡ್ಬೇಕಂದ್ರೆ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಂತ. ಶಾಲಿನಿ ರಜನೀಶ್ ಗೋಯಲ್ ಅವರು ಬರೆದಿದ್ದಾರೆ ಒಂದು ಬುಕ್, ನೀವು ಓದಿ. ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಂತ. ಏನಿದು ಹೇಳ್ತಾ ಇದ್ದಾರಲ್ಲ ಸರ್ ಅಂತ. ಏನು ನಾವು ಏನ್ ಮಾಡ್ಬೇಕು, 24 ಅವರ್ಸ್ ನಮಗೆ ಕೊಟ್ಟಿದ್ದಾರೆ. ಗಾಂಧೀಜಿಗೂ 24 ಅವರ್ಸ್ ಕೊಟ್ಟಿದ್ರು, ವಿಶ್ವೇಶ್ವರಯ್ಯನಿಗೂ 24, ಸಿ ವಿ ರಾಮನ್ಗೂ ಕೊಟ್ಟಿದ್ರು, ಥಾಮಸ್ ಅಲ್ವಾ ಎಡಿಸನ್ ಅವರಿಗೂ 24 ಅವರ್ಸೇ. ಹಾಗೆ ನಮಗೂ 24 ಅವರ್ಸೇ ಇದೆ. ಅವರೆಲ್ಲ ಮಾನವವಾದಿ ಆದರು, ಒಳ್ಳೆ ವ್ಯಕ್ತಿ ಆದರು, ಸೈಂಟಿಸ್ಟ್ ಆದರು. ನಾವು ಏನಾಗಬೇಕು ಅದು ವಿಚಾರ ಮಾಡಬೇಕು. ಅದ್ರ ಸಲುವಾಗಿ ನಿಮ್ಮ ಕೈಯಲ್ಲಿ ಅಂತ, ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ ಅಂತ. ಹೇಗೆ ಅದು ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿ ಹಾಗೆ ಹೇಳ್ಬೋದು? ನೀವು ದಿನನಿತ್ಯದ ಕಾರ್ಯಕ್ರಮಗಳನ್ನ ಹೇಗೆ ವಿಚಾರ ಮಾಡ್ತೀರಿ? 24 ಅವರ್ಸ್ ಇದೆ, ಅದರಲ್ಲಿ ನಾವು ಹೇಗೆ ಪಾಲನೆ ಮಾಡ್ತೇವೆ? 8 ಅವರ್ಸ್ ನಾವು ಶಾಲೆಗೆ ಬರ್ತೇವೆ. 8 ಅವರ್ಸ್ ನಲ್ಲೇ ಎಲ್ಲ 8 ಅವರ್ಸ್ 4 ಅವರ್ಸ್ ಫೋನ್ನಾಗೆ ಇರ್ತೇವೆ ನಾವು. 4 ಅವರ್ಸ್ ಇನ್ಕ್ಲೂಡಿಂಗ್ ಟೀಚರ್ಸ್. ನಮ್ದು ಇಥಿಕ್ಸ್ ನಾವು ತಿಳ್ಕೊಳ್ಬೇಕು. ಸ್ಟೂಡೆಂಟ್ ಕಾಯಕ ಏನಿದೆ, ನಾನು ಆಲ್ರೆಡಿ ಕಾಯಕದ ಬಗ್ಗೆ ಮಾತಾಡ್ತಿರ್ತೀನಿ. ಕಾಯಕ ಅಂದ್ರೆ ಏನು, ಸ್ಟೂಡೆಂಟ್ ಕಾಯಕ ಏನು, ವಿದ್ಯಾರ್ಥಿಗಳು ಏನ್ ಮಾಡಬೇಕು, ಟೀಚರ್ಸ್ ಕಾಯಕ ಏನು ಅಂದ್ರೆ ಗಾಂಧೀಜಿ ಏನ್ ಹೇಳಿದ್ದಾರೆ, ಗಾಂಧೀಜಿ ಹೇಳಿದ್ದೇ ಅದರಲ್ಲಿದೆ. ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಅಂತೆ. ಏನಿದೆ ಅದು? ಆಚಾರ ಸ್ವರ್ಗ, ಅನಾಚಾರ ನರ್ಕ. ತಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಆತ್ಮಗಳಲ್ಲಿ ಎರಡಿವೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಆತ್ಮ ಅವಲೋಕನೆ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ ನಾನು ಯಾವಾಗೂ. ಆತ್ಮ ಅವಲೋಕನೆ ಅಂದ್ರೆ ನಮ್ಮ ಗುರು ನಮ್ಮಲ್ಲೇ ಇದೆ ಅಂತ. ನಾವು ಸರಿ ದಾರಿಗೆ ನಡಿಬೇಕಾದ್ರೆ ಆ ಗುರು ಹೇಳ್ತಿರ್ತಾನೆ, ಹೀಗಿಲ್ಲಪ್ಪ ಹೀಗೆ ನಡಿ ಅಂತ, ಬ್ಯಾಲೆನ್ಸ್ ಆಗಿ ನಡಿ ಅಂತ. ಟ್ರೈನ್ ಹಾಳಿ ಮೇಲೆ ನಡೆದ್ರೆ ಅದು ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ನಮ್ಗೆ ಡೆಸ್ಟಿನೇಷನ್ ಅನ್ನ ಮುಟ್ತದೆ. ನಾವು ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ನಾವು ಹೇಗೆ ಟ್ರೈನ್ ಅನ್ನ ನಮ್ಮ ಎಲ್ಲಾ ಪ್ಯಾಸೆಂಜರ್ಗೆ ಡೆಸ್ಟಿನೇಷನ್ ಮುಟ್ಲಿಕ್ಕೆ ಹೋಗ್ತದಲ್ಲ, ನಮ್ಮ ಶರೀರವನ್ನ ನಾವು ಒಂದು ಒಳ್ಳೆ ಎತ್ತರಕ್ಕೆ ಹೋಗ್ಬೇಕಾದ್ರೆ ಆ ಟ್ರೈನ್ ಹಾಳಿ ಮೇಲೆ ನಡೆದಂಗಿದೆ. ಜೀವನವನ್ನ ಹೇಗೆ ಸಾಗಿಸ್ಬೇಕು, ಆಲ್ರೆಡಿ ಎಲ್ಲರೂ ಹೇಳ್ತಾರೆ ಮಾನವನ ಮೌಲ್ಯ ಆಧಾರಿತ ಜೀವನವನ್ನ ನಡೆಸಬೇಕು. ಹೇಗೆ ನಡೆಸಬೇಕು ಅಂದ್ರೆ ನಾವು ವಿಚಾರ ಮಾಡಬೇಕು. ಎಲ್ಲ ಇದು ಕೆಟ್ಟದಿದೆ, ಇದು ಸರಿ ಇದೆ ಅಂತ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಈವನ್ ಸಣ್ಣ ಮಕ್ಕಳ ಹಿಡಿದು ಎಲ್ಲ ಹಿರಿಯ 100 ವರ್ಷದವರಿಗೆ ಎಲ್ಲರಿಗೂ ಗೊತ್ತಾಗ್ತದೆ. ಅದರ ಸಲುವಾಗಿ ನಮ್ಮ ಈ ಮಕ್ಕಳಿಗೆ ಗೊತ್ತಿರಬೇಕು. ಆಲ್ರೆಡಿ ಗಾಂಧೀಜಿ ಬಗ್ಗೆ, ಗಾಂಧೀಜಿ ಅಂದ್ರೆ ಏನು, ಇವತ್ತಿನ ದಿವಸ ನಾವು ಪವಿತ್ರ ಅವರು ಇಂಥ ಒಳ್ಳೆ ಒಂದು ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡಿದ್ದಾರೆ. ಅವರು ಯಾಕಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಡ್ಯುಯಲ್ ಡಿಗ್ರಿ ಪ್ರೋಗ್ರಾಮ್ ಇದೆ, ತಮ್ಗೆಲ್ಲ ಗೊತ್ತಿರಬಹುದು. 2 ಡಿಗ್ರಿ ಜೊತೆ ಇನ್ನೊಂದು ಡಿಗ್ರಿ ಮಾಡ್ಕೊಳ್ಳಿಕ್ಕೆ ನಮ್ಮ ಸರ್ಕಾರವನ್ನ ಅವಕಾಶ ಮಾಡಿಕೊಟ್ಟಿದೆ. ಅದರಂತೆ ಈಗ ನಾನು ಯಾಕೆ ಆ ಭವಿಷ್ಯದ ಬಗ್ಗೆ ವಿಚಾರ ಮಾಡ್ತೀನಿ ಅಂದ್ರೆ, ಈಗ ಪ್ರತಿಯೊಬ್ರು ಈಗ IAS ಆಗ್ತಾರೆ, KS ಆಗ್ತಾರೆ. ನಾವೆಲ್ಲ ಎಲ್ಲ ಹಳ್ಳಿದವರೇ ಬಂದಿದ್ದೇವೆ ನಾವು. ನಮ್ಮ ಟೀಚರ್ಸ್ ಏನ್ ಮಾಡ್ತಿದ್ರು, ಪಾಠಗಳ ಪ್ರವಚನಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ 5 ನಿಮಿಷ ಮಾರಲ್ ಎಜುಕೇಶನ್ ಹೇಳ್ತಿದ್ರು, ಜೀವನ ಅಂದ್ರೆ ಏನ್ ಹೇಳ್ತಿದ್ರು. ಅದರಿಂದ ನಮ್ಮ ಎಲ್ಲರೂ ಜೀವನವನ್ನ ಕಟ್ಕೊಂಡಿದ್ದೇವೆ ನಾವು. ಇಲ್ಲೆಲ್ಲ ಕೂತಿದ್ದವರು ಇವರು ಮಹಾನ್ ವ್ಯಕ್ತಿಗಳೇ. ಅದರಿಂದ ಬಹಳ ನೋವಿದೆ. ಪ್ರತಿಯೊಬ್ಬರು PhD ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ. ನಾವು 30 ವರ್ಷ ಕಷ್ಟಪಟ್ಟು ಅದೆಲ್ಲ ಕಷ್ಟವನ್ನ ಎದುರಿಸಿ ಮುಂದೆ ಬಂದಿದ್ದಕ್ಕೆ ಈ ಆಸನ ಮೇಲೆ ಕೂತಿದ್ದೆವು. ಡಿಗ್ನಿಟಿ ಒಳ್ಳೆ ವ್ಯಕ್ತಿಗಳಾಗಿದ್ದೆವು. ಅದಕ್ಕೆ ನಮ್ಮ ಮಕ್ಕಳಲ್ಲಿ ಈಗ ಬಂದಂತಹ ತಾವೆಲ್ಲರೂ ಒಳ್ಳೆ ಮಹಾತ್ಮ ಗಾಂಧೀಜಿಯ ಈ ಒಂದು ಪ್ರೋಗ್ರಾಮ್ನಲ್ಲಿ ತಾವು ಬಂದಿರಿ. ನಮ್ಮ ವಿಶ್ವವಿದ್ಯಾಲಯದ ಒಂದು ಸಂದೇಶ ಏನಂದ್ರೆ, ಮಕ್ಕಳಿಗೆ ತಾವೆಲ್ಲ ತಮ್ಮ ಕರ್ತವ್ಯವನ್ನು ತಾವು ಮಾಡಬೇಕು. ದಯವಿಲ್ಲದ ಧರ್ಮ ದಾವೋದಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ. ಇದರಲ್ಲಿ ಬಹಳ ದೊಡ್ಡ ಮೀನಿಂಗ್ ಇದೆ. ಯಾಕಂದ್ರೆ ಈಗ ಜಾತಿ ಅಂತೀವಿ, ಧರ್ಮ ಅಂತೀವಿ, ಏನೇನೋ ಅಂತ ಹೇಳ್ತಿರ್ತೀವಿ. ಮಾನವನ ಮೌಲ್ಯ ಏನಿದೆ ಅದನ್ನ ಆಧರಿಸಿ ಮಹಾತ್ಮ ಗಾಂಧಿಯವರು ನಡೆದಿದ್ದಾರೆ. ಹೀಗಾಗಿ ಎಲ್ಲರಲ್ಲಿ ಮಹಾತ್ಮ ಗಾಂಧಿಯವರ ಮನಸ್ಸನ್ನ ಪರಿವರ್ತನೆ ಮಾಡಿದ್ದಾರೆ. ಆ ಮನಸ್ಸು ಪರಿವರ್ತನೆಯಿಂದ ನಮ್ಮ ದೇಶವನ್ನು ಸ್ವಾತಂತ್ರ್ಯ ಆಗಿದೆ ಅಂತ ನನ್ಗೆ ಅನಿಸ್ತದೆ.
ಹೀಗಾಗಿ ನಮ್ಮ ಯುವಕರಲ್ಲಿ ಟ್ಯಾಲೆಂಟ್ ಇದೆ, ಅವ್ರದೇ ಆದಂತಹ ಬುದ್ಧಿವಂತಿಕೆ ಇದೆ. ಅವರು ಬುದ್ಧಿವಂತಿಕೆಯನ್ನ ಉಪಯೋಗ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಮುಂದೆ ಬರ್ಬೇಕಂತ ನನ್ಗನ್ಸ್ತದೆ. ಹೇಗೆಂದ್ರೆ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ಆ ಡ್ರೈವಿಂಗ್ ಮಾಡಿ ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಲ್ಲರಿಗೂ ಹುಡ್ಕೊಂಡು ಹೋಗಂಗಿಲ್ಲ, ಎಲ್ಲರನ್ನ ಉಳಿಸಿ ನಾನು ನನ್ನ ಡೆಸ್ಟಿನೇಷನ್ ಮುಟ್ತೀನಿ. ಅದೇ ನಮ್ಮ ಜೀವನದ ಕಲೆ. ಹೀಗಾಗಿ ಜೀವನದಲ್ಲಿ ಬೆಳಿಬೇಕಾದ್ರೆ ಸತತ ಪ್ರಯತ್ನ ಮತ್ತು ಪಂಕ್ಚುಯಾಲಿಟಿ, ಸಿನ್ಸಿಯಾರಿಟಿ ಇವೆಲ್ಲ ಮಕ್ಕಳಲ್ಲಿ ಅಳವಡಿಸ್ಕೊಂಡ್ರೆ ಅವ್ರ ಜೀವನದಲ್ಲಿ ಮುಂದೆ ಬರ್ತಾರಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಜಯಕರ. ಸ್ವಾತಂತ್ರ್ಯ ಹೋರಾಟಗಾರರು, ಪ್ರಜಾಸತ್ತಾತ್ಮಕವಾದಿಗಳು, ಸಮಾಜವಾದಿಗಳು, ಗ್ರಾಮೀಣ ಅಭಿವೃದ್ಧಿಯ ಹರಿಕಾರರು, ಮಹಿಳೆಯರು ಮತ್ತು ಮಕ್ಕಳ ಹಾಗೂ ಹಿಂದುಳಿದ ವರ್ಗಗಳ ಹಿತಚಿಂತಕರು ಹಾಗೂ ಯುವ ಜನತೆಯ ಸ್ಫೂರ್ತಿದಾಯಕವಾದಂತಹ ಹಾಗೂ ವಿಶ್ವಕ್ಕೆ ಶಾಂತಿ, ಸತ್ಯ, ಅಹಿಂಸೆ, ಸತ್ಯಾಗ್ರಹದ ತಂತ್ರವನ್ನು ತೋರಿಸಿಕೊಟ್ಟಂತಹ ಶಾಂತಿ ದೂತರು ಹಾಗೂ ದೇಶದ ಮಹಾತ್ಮನಾಗಿ ಹೊರಹೊಮ್ಮಿದಂತಹ ಮೋಹನ್ ದಾಸ್ ಕರಮಚಂದ್ರ ಗಾಂಧೀಜಿಯವರ ಈ ಕಾರ್ಯಕ್ರಮದ ಅಂತಿಮ ಘಟ್ಟವಾದಂತಹ ವಂದನಾರ್ಪಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದು ನನಗೆ ತುಂಬಾ ಸಂತೋಷದಾಯಕವಾಗಿದೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಉತ್ಸಾಹಪೂರ್ವಕವಾದಂತಹ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಘನತವೆತ್ತ ಗೌರವಾನ್ವಿತ ಸನ್ಮಾನ್ಯ ಕುಲಪತಿಗಳು ಆದಂತಹ ಪ್ರೊಫೆಸರ್ ಶರಣಪ್ಪ ವಿ ಅಲಸಿ ಅವರಿಗೆ ತುಂಬು ಹೃದಯದ ವಂದನೆಗಳನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಗಾಂಧಿ ಪೀಠದ ಪರವಾಗಿ ನಾನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಭಾಷಣ ಮಾಡಲಿಕ್ಕೆ ಬಂದಿರತಕ್ಕಂತಹ ಗೌರವಾನ್ವಿತ ನಾಡೋಜ ಡಾಕ್ಟರ್ ಹೂಡೆ ಪಿ ಕೃಷ್ಣ ಅಧ್ಯಕ್ಷರು, ಗಾಂಧಿ ಸ್ಮಾರಕ ಭವನ ಬೆಂಗಳೂರು, ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಗಾಂಧಿ ಪೀಠದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಒಂದು ಮಹಾತ್ಮ ಗಾಂಧೀಜಿಯವರ ಸಾಕ್ಷ್ಯ ಚಿತ್ರದ ಬಗ್ಗೆ ನುಡಿದಂತಹ ಗೌರವಾನ್ವಿತ ಸನ್ಮಾನ್ಯ ಕುಲಸಚಿವರು ಆದಂತಹ ಪ್ರೊಫೆಸರ್ KLN ಮೂರ್ತಿ ಅವರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಗಾಂಧಿ ಪೀಠದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಆಗಮಿಸಿರುವಂತಹ ಶ್ರೀಯುತರು ಪ್ರಸನ್ನ ಹೆಗ್ಗೋಡ್, ಖ್ಯಾತ ನಾಟಕಕಾರರು, ರಂಗಕರ್ಮಿಗಳು ಹಾಗೂ ಗಾಂಧಿವಾದಿಗಳು ಮತ್ತು ಹಿತಚಿಂತಕರು ಆದಂತಹ ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಗಾಂಧಿ ಪೀಠದ ಪರವಾಗಿ ಹೃತ್ಪೂರ್ವಕವಾದಂತಹ ಹೃದಯ ಸ್ಪರ್ಶಿ ವಂದನೆಗಳನ್ನು ಕೋರುತ್ತೇನೆ. ಮತ್ತೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಷಣ ಮಾಡಲಿಕ್ಕೆ ಬಂದಿರತಕ್ಕಂತಹ ಗೌರವಾನ್ವಿತ ಪ್ರೊಫೆಸರ್ GB ಶಿವರಾಜುರವರು, ಗಾಂಧಿ ಮಾರ್ಗಿಗಳು, ಉಪಾಧ್ಯಕ್ಷರು, ಗಾಂಧಿ ಸ್ಮಾರಕ ಭವನ ಬೆಂಗಳೂರು, ಇವರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಮುಖ್ಯ ಅತಿಥಿ ಭಾಷಣಕಾರರಾಗಿ ಬಂದಿರತಕ್ಕಂತಹ ಗೌರವಾನ್ವಿತ ಡಾಕ್ಟರ್ BR ಜಯಕುಮಾರಿ ಅವರು, ಕವಿಗಳು, ಸರಳ ಜೀವಿಗಳು, ಪ್ರಾಂಶುಪಾಲರು, ಮಹಾಜನ ಪ್ರಥಮ ದರ್ಜೆ ಕಾಲೇಜು ಮೈಸೂರು, ಇವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ವಿಶ್ವವಿದ್ಯಾನಿಲಯದ ಪರವಾಗಿ ಗಾಂಧಿ ಪೀಠದ ಪರವಾಗಿ ಹೃತ್ಪೂರ್ವಕವಾದ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತ ಡೀನ್ ಶೈಕ್ಷಣಿಕರವರು ಆದಂತಹ ಪ್ರೊಫೆಸರ್ ಕಾಂಬ್ಳೆ ಅಶೋಕರವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವ್ರಿಗೂ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆ
ಕಾರ್ಯಕ್ರಮದಲ್ಲಿ ಮತ್ತೊಬ್ಬರು ಉಪಸ್ಥಿತರಿದ್ದಾರೆ. ಗೌರವಾನ್ವಿತ ಹಣಕಾಸು ಅಧಿಕಾರಿಗಳು ಆದಂತಹ ಡಾಕ್ಟರ್ ಖಾದರ್ ಪಾಷಾರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂತಹ ಮತ್ತೊಬ್ಬರು ಗೌರವಾನ್ವಿತ ಕುಲಸಚಿವರು ಪರೀಕ್ಷಾಂಗ ರವರಿಗೂ ಕೂಡ ಪ್ರೊಫೆಸರ್ KB ಪ್ರವೀಣ್ ರವರಿಗೂ ಹೃತ್ಪೂರ್ವಕವಾದಂತಹ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮತ್ತೊಬ್ಬರು ಗೌರವಾನ್ವಿತ ಡೀನ್ ಅಧ್ಯಯನ ಕೇಂದ್ರ ರವರು ಆದಂತಹ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಮತ್ತೆ ಹಾಗೂ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಆಯೋಜಿಸಿರುವಂತಹ ಗಾಂಧಿ ಪೀಠದ ಗೌರವ ನಿರ್ದೇಶಕರಾದಂತಹ ಡಾಕ್ಟರ್ ಪವಿತ್ರ ರವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತಿದ್ದೇನೆ, ವಂದನೆಗಳನ್ನ ಕೋರುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದ ಸಂಯೋಜಕರು ಆದಂತಹ ಜೈನಹಳ್ಳಿ ಸತ್ಯನಾರಾಯಣ ಸರ್ ಅವರಿಗೂ ಕೂಡ ಹೃದಯ ಸ್ಪರ್ಶಿ ವಂದನೆಗಳನ್ನ ಕೋರ್ತಿದ್ದೇನೆ. ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಬೋಧಕ ಮತ್ತು ಬೋಧಕೇತರರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಜನರಾಗಿದ್ದೀರಿ. ಅವ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಿದ್ದೀನಿ. ಹಾಗೆ ವಿವಿಧ ಕಾಲೇಜುಗಳಾದಂತಹ ಮಹಾಜನ ಪ್ರಥಮ ದರ್ಜೆ ಕಾಲೇಜು ಹಾಗೂ ಮಹಾರಾಣಿ ಕಲಾ ಕಾಲೇಜು, ಹಾಗೆ ಮಹಾರಾಣಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ರಾಷ್ಟ್ರೀಯ ಸ್ವಯಂ ಸೇವಾ ಘಟಕದಿಂದ ಬಂದಿರತಕ್ಕಂತಹ ವಿದ್ಯಾರ್ಥಿ ಮಿತ್ರರು ಹಾಗೂ ಉಪನ್ಯಾಸಕ ವರ್ಗದವರಿಗೂ ಕೂಡ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ವಿಶೇಷತೆಯನ್ನ ಹಾಗೂ ಈ ಕಾರ್ಯಕ್ರಮದಲ್ಲಿ ಜರುಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಹೊರ ಜಗತ್ತಿಗೆ ಪಸರಿಸುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿರ್ತಕ್ಕಂಥ ಕರಾ ಮೂವಿಯ ವಿಡಿಯೋ ವಿಭಾಗದವರಿಗೂ ಹಾಗೂ ಫೋಟೋಗ್ರಾಫರರಿಗೂ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಭಾಜನಾಗಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ವೈಯಕ್ತಿಕವಾಗಿ ಗಾಂಧಿ ಪೀಠದ ಪರವಾಗಿ ಕೋರ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಉದ್ದಕ್ಕೂ ನಿರೂಪಣೆ ಮಾಡಿರ್ತಕ್ಕಂತಹ ನಮ್ಮ ಕರಾ ಮೂವಿಯ ಭಾಷಾಂತಕಾರರು ಆದಂತಹ ಡಾಕ್ಟರ್ ಅವರೇಕಾಡು ವಿಜಯಕುಮಾರ್ ಅವರಿಗೂ ಕೂಡ ವಿಜಯಕುಮಾರ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಶೇಷವಾಗಿ ವಂದನೆಯ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದಂತ ಪ್ರೊಫೆಸರ್ ಆನಂದ್ ಗೌಡ್ರಿಗೆ ಧನ್ಯವಾದಗಳು. 2023ನೇ ಸಾಲಿನ ಪ್ರವೇಶಾತಿ ಆರಂಭ ಆಗಿದೆ. ತಾವೆಲ್ಲ ಶೈಕ್ಷಣಿಕ ವಲಯದಿಂದ ಬಂದಿದ್ದೀರಾ, ಗುರುಗಳಿದ್ದೀರಾ, ವಿದ್ಯಾರ್ಥಿಗಳಿದ್ದೀರಾ. ನಮ್ಮ ವಿಶ್ವವಿದ್ಯಾಲಯದ ಪ್ರವೇಶಾತಿ ಆರಂಭ ಆಗಿದೆ. ಮಾರ್ಚ್ 31ರವರೆಗೆ ಪ್ರವೇಶಾತಿಗೆ ಅವಕಾಶ ಇದೆ. ಆನ್ಲೈನ್ ಕೋರ್ಸ್ಗಳಿಗೂ ಆನ್ಲೈನಲ್ಲಿ ನೀವು ಚಾಲನೆ ತಗೊಳ್ಬೋದು. ಪ್ರವೇಶಾತಿಗೆ ಯಾವುದಾದ್ರೂ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಗಳು ಬೇಕು ಅಥವಾ ವಿಶ್ವವಿದ್ಯಾಲಯದ ಪ್ರವೇಶಾತಿ ಬಗ್ಗೆ ಮಾಹಿತಿ ಬೇಕು ಅಂದರೆ ದಯವಿಟ್ಟು ನೀವು ಬಂದು ನಮ್ಮ ವಿಶ್ವವಿದ್ಯಾಲಯದ ವೆಬ್ಸೈಟನ್ನು ನೋಡಿ ಅಥವಾ ವಿಶ್ವವಿದ್ಯಾಲಯದ ಕಚೇರಿಯನ್ನು ಸಂಪರ್ಕಿಸಬಹುದು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಮ್ಮ ಪ್ರವೇಶಾತಿ ಆರಂಭವಾಗಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶ್ವವಿದ್ಯಾಲಯದ ಕಚೇರಿಗೆ ಬನ್ನಿ, ಪ್ರಾದೇಶಿಕ ಕಚೇರಿಗೆ ಹೋಗಿ ಅಥವಾ ನಮ್ಮ ಸ್ಟಡಿ ಸೆಂಟರ್ಗಳಿದೆ, ಯೂನಿವರ್ಸಿಟಿ ವೆಬ್ಸೈಟ್ ಇದೆ, ಆನ್ಲೈನ್ ಶಿಕ್ಷಣಕ್ಕೆ ಆನ್ಲೈನ್